ಈ ವೆಬಿನಾರ್‌ಗೆ ಹಾಜರಾಗಿರುವಂತಹ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲನೆಯದಾಗಿ ನನ್ನ ಹೆಸರು ಅನಿಲ್ ಕುಮಾರ್. ನಾನು ಸಿಆರ್ಎಂ ಕನ್ಸಲ್ಟೆಂಟ್ ಆಗಿ ಟಾರ್ಗೆಟ್ ಇಂಟಿಗ್ರೇಷನ್ ಅನ್ನೋ ಕಂಪನಿಯಲ್ಲಿ ಸುಮಾರು 2 ವರ್ಷಗಳ ಕಾಲದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮುಖ್ಯವಾಗಿ ಹೇಳಬೇಕೆಂದರೆ ಟಾರ್ಗೆಟ್ ಇಂಟಿಗ್ರೇಷನ್ ಅನ್ನುವುದು ಝುಹೋವ ಪ್ರೀಮಿಯಂ ಪಾರ್ಟ್ನರ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಈ ದಿನ ನಮ್ಮ ವೆಬಿನಾರ್‌ನ ಮುಖ್ಯ ಉದ್ದೇಶ ಏನೆಂದರೆ, ನಾವು ನಿಮ್ಮ ಸಂಸ್ಥೆಯ ಖರ್ಚುಗಳನ್ನು ಅಥವಾ ವೆಚ್ಚಗಳನ್ನು ಹೇಗೆ ನೀವು ನಿರ್ವಹಿಸಬಹುದು ಎಂಬುದನ್ನು ನಾವು ಈ ದಿನ ತಿಳಿಸುತ್ತೇನೆ. ಮತ್ತೆ ಈ ಝುಹೋ ಎಕ್ಸ್ಪೆನ್ಸ್ ಪ್ರಾಡಕ್ಟ್ ನಿಮ್ಮ ಸಂಸ್ಥೆಯ ಖರ್ಚು ವೆಚ್ಚಗಳನ್ನು ಹೇಗೆ ನಿಭಾಯಿಸುತ್ತದೆ ಮತ್ತು ಈ ಪ್ರಾಡಕ್ಟ್ ನಿಮ್ಮ ಸಂಸ್ಥೆಗೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನು ನಾನು ತಿಳಿಸುತ್ತೇನೆ. ಮೊದಲನೇದಾಗಿ ನೀವು ನೋಡಬಹುದಾಗಿದೆ, ಇಲ್ಲಿದೆ ನನ್ನ ಅಜೆಂಡಾದಲ್ಲಿ ನೀವು ನೋಡಬಹುದು ಲೈಕ್ ಹೂ ಆರ್ ವಿ, ವಾಟ್ ಡು ವಿ ಡು, ವಾಟ್ ಈಸ್ ಝುಹೋ ಎಕ್ಸ್ಪೆನ್ಸ್ ಮತ್ತೆ ಝುಹೋ ಎಕ್ಸ್ಪೆನ್ಸ್ ಫ್ಯೂಚರ್ಸ್. ಮೊದಲನೇದಾಗಿ ನೀವು ನೋಡಬಹುದು ಲೈಕ್ ಟಾರ್ಗೆಟ್ ಇಂಟಿಗ್ರೇಷನ್ ನಾವು 2008ರಲ್ಲಿ ಸ್ಥಾಪಿಸಲಾಯಿತು ನಮ್ಮ ಟೆಕ್. ಮತ್ತೆ ನಮ್ಮ ಆಫೀಸಸ್ನ ನೀವು ನೋಡಬಹುದು ಐರ್ಲ್ಯಾಂಡ್, UK, ಇಂಡಿಯಾ ಮತ್ತೆ UK ಅಲ್ಲಿದೆ. ಮತ್ತೆ ಐರ್ಲ್ಯಾಂಡ್ ಅಲ್ಲಿ ನೀವು ನೋಡಬಹುದು ನಮ್ಮ ಅದರ್ ಆಫೀಸ್ ಬಂದ್ಬಿಟ್ಟು ಐರ್ಲ್ಯಾಂಡ್ ಅಲ್ಲಿದೆ ಅಂಡ್ ಅವರ್ ಹೆಡ್ ಆಫೀಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿದೆ. ಮತ್ತೆ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಗುರ್ಗಾನ್, ಬ್ಯಾಂಗ್ಳೂರ್, ಅಹಮದಾಬಾದ್ ಮತ್ತೆ ಮುಂಬೈಯಲ್ಲಿ ಕೂಡ ನಮ್ಮ ಬ್ರಾಂಚಸ್ ಇದೆ. ಮತ್ತೆ ನೀವು ನೋಡಬಹುದು ನಮ್ಮ ಡೆವಲಪ್ಮೆಂಟ್ ಸೆಂಟರ್ ಬಂದು ಗ್ರೀಸ್ ಅಲ್ಲಿದೆ. ಮತ್ತೆ ವಾಟ್ ಡು ವಿ ಡು, ನಾವು ಏನೇನು ಕೆಲಸವನ್ನು ನಿರ್ವಹಿಸುತ್ತೇವೆ, ನಾವು CRM, ERP ಮತ್ತೆ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ನ ಕಾರ್ಯನಿರ್ವಹಿಸ್ತೇವೆ. ಮತ್ತೆ ನೀವು ನೋಡಬಹುದು ನಮ್ಮ ಪಾರ್ಟ್ನರ್ಸ್, ನಾವು ಪಾರ್ಟ್ನರ್ಸ್ ಆಗಿದ್ದೀವಿ ಝೋಹೋ, ವೂಡು, ಝೆಂಡೆಸ್ಕ್, ಸೇಲ್ಫೋರ್ಸ್, ಸ್ಯಾಪ್ ಮತ್ತೆ ಮೈಕ್ರೋಸಾಫ್ಟ್ ಡೈನಾಮಿಕ್ಸ್ ಜೊತೆ ನಾವು ಪಾರ್ಟ್ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದೀವಿ. ಮತ್ತೆ ಇಲ್ಲಿ ನೀವು ನೋಡಬಹುದು ನಮ್ಮ ಸಕ್ಸಸ್ಫುಲ್ ಕಸ್ಟಮರ್ಸ್ ಲೈಕ್ ಸ್ಟ್ರಾಟಾ, ಸೈಕೋ, ರಾಯಲ್, ಕೊಲಿಯರ್ಸ್, BCP, ಹವಾಸ್, ಡಾಲ್ಮಿಯಾ ಮತ್ತೆ ನ್ಯೂಲಿ ಆನ್ಬೋರ್ಡೆಡ್ ಓಯೋ ಜೊತೆ ಕೂಡ ನಾವು ವರ್ಕ್ ಮಾಡ್ತಾ ಇದೀವಿ. ಈ ವೆಬಿನಾರ್ನ ಮುಖ್ಯ ಉದ್ದೇಶ ಏನೆಂದರೆ ಝುಹೋ ಎಕ್ಸ್ಪೆನ್ಸ್. ಏನು ಝುಹೋ ಎಕ್ಸ್ಪೆನ್ಸ್ ಅಂದರೆ, ಇದು ಝುಹೋ ಎಕ್ಸ್ಪೆನ್ಸ್ ಅನ್ನುವುದು ಕ್ಲೌಡ್ ಬೇಸ್ಡ್ ಎಕ್ಸ್ಪೆನ್ಸ್ ರಿಪೋರ್ಟಿಂಗ್ ಸಾಫ್ಟ್ವೇರ್. ಇದರಲ್ಲಿ ನೀವು ನೋಡಬಹುದು ಎಕ್ಸ್ಪೆನ್ಸ್ ರಿಪೋರ್ಟಿಂಗ್ ಟೂಲ್ ವಿಚ್ ವಿಲ್ ರಿಡ್ಯೂಸ್ ಯುವರ್ ಎಫರ್ಟ್ ಇನ್ ಎಕ್ಸ್ಪೆನ್ಸ್ ರಿಪೋರ್ಟಿಂಗ್. ಅಂದ್ರೆ ನೀವು ಏನೇನು ಎಕ್ಸ್ಪೆನ್ಸಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅಂದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಅಪ್ಲೋಡ್ ಮಾಡಿ ಯಾವ್ಯಾವ ರಿಪೋರ್ಟ್ಸ್ ನ ನೋಡ್ತಾ ಇದ್ದೀರಾ, ಅದು ನಿಮಗೆ ನಿಮ್ಮ ಎಫರ್ಟ್ ನ ರಿಡ್ಯೂಸ್ ಮಾಡುತ್ತೆ. ಅದೇ ರೀತಿ ಝುಹೋ ಎಕ್ಸ್ಪೆನ್ಸಸ್ ಏನೇದ್ರ ಬಗ್ಗೆ ಉಪಯೋಗ ಆಗುತ್ತೆ ಅಂದ್ರೆ ನೀವು ನೋಡಬಹುದು ಎಕ್ಸ್ಪೆನ್ಸ್ ಟ್ರ್ಯಾಕಿಂಗ್ ಮಾಡಬಹುದು, ಮ್ಯಾನೇಜ್ಮೆಂಟ್ ಮಾಡಬಹುದು, ಅದೇ ರೀತಿ ರಿಯಂಬರ್ಸ್ಮೆಂಟ್ ಕೂಡ ಮಾಡಬಹುದು. ಮತ್ತೆ ಝುಹೋ ಎಕ್ಸ್ಪೆನ್ಸ್ ಇದು ವರ್ಕ್ಸ್ ಬೇಸ್ಡ್ ಆನ್ 3 ಯೂಸರ್ ರೋಲ್ಸ್. ಅಂದ್ರೆ ಇದು 3 ಯೂಸರ್ ರೋಲ್ ಮೇಲೆ ವರ್ಕ್ ಆಗುತ್ತೆ. ಮೊದಲನೇದು ಬಂದು ಸಬ್ಮಿಟರ್, ಎರಡನೇದು ಅಪ್ರೂವರ್, ಮೂರನೇದು ಅಡ್ಮಿನ್. ಸಬ್ಮಿಟರ್ಗೆ ಇದರಲ್ಲಿ ಏನೇನು ಅಕ್ಸೆಸ್ ಇರುತ್ತೆ ಅಂದ್ರೆ ಇವರು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡಬಹುದು, ಎಕ್ಸ್ಪೆನ್ಸಸ್ ನ ಕ್ರಿಯೇಟ್ ಮಾಡಬಹುದು, ಅದೇ ರೀತಿ ಕ್ರಿಯೇಟ್ ಮಾಡಿರುವಂತಹ ಎಕ್ಸ್ಪೆನ್ಸಸ್ ಮತ್ತೆ ರಿಪೋರ್ಟ್ ನ ಅಪ್ರೂವರ್ಗೆ ಸೆಂಡ್ ಮಾಡಬಹುದು. ಅಪ್ರೂವರ್ಗೂ ಸಬ್ಮಿಟರ್ಗೆ ಏನೇನು ಆಪ್ಷನ್ಸ್ ಇರುತ್ತೆ ಅದೇ ಆಪ್ಷನ್ಸ್ ಅಪ್ರೂವರ್ಗೆ ಇರುತ್ತೆ. ಆದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಇರುತ್ತೆ ಅಪ್ರೂವರ್ಗೆ, ಏನೆಂದ್ರೆ ಸಬ್ಮಿಟರ್ ಇಂದ ಬಂದಿರೋ ರಿಪೋರ್ಟ್ಸ್ ಮತ್ತೆ ಎಕ್ಸ್ಪೆನ್ಸಸ್ ನ ಇವರು ಅಪ್ರೂವ್ ಮಾಡೋ ಚಾನ್ಸಸ್ ಅಪ್ರೂವ್. ಅದೇ ರೀತಿ ಅಡ್ಮಿನ್, ಇವರು ಮುಖ್ಯಸ್ಥ. ಇವರು ಸಬ್ಮಿಟರ್ ಮತ್ತೆ ಅಪ್ರೂವರ್ ಸಬ್ಮಿಟ್ ಮಾಡಿರೋ ಎಕ್ಸ್ಪೆನ್ಸಸ್ ಮತ್ತೆ ರಿಪೋರ್ಟ್ಸ್ ಅಡ್ಮಿನ್ ಅಕ್ಸೆಸ್ ಮಾಡ್ತಾರೆ. ಅಡ್ಮಿನ್ಗೆ ಈಚ್ ಅಂಡ್ ಎವ್ರಿ ಮಾಡ್ಯೂಲ್ ಝುಹೋ ಎಕ್ಸ್ಪೆನ್ಸ್ ಅಲ್ಲಿ ಅಕ್ಸೆಸ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಝುಹೋ ಎಕ್ಸ್ಪೆನ್ಸಸ್ ಫೀಚರ್ಸ್ ನೋಡಬೇಕಾದ್ರೆ ಇಲ್ಲಿ ನೋಡಬಹುದು ಮೊದಲನೇದು ಆಟೋಮೇಟ್ ಎಕ್ಸ್ಪೆನ್ಸ್ ರೆಕಾರ್ಡಿಂಗ್. ಆಟೋಮೇಟ್ ಎಕ್ಸ್ಪೆನ್ಸ್ ರೆಕಾರ್ಡಿಂಗ್ ಇಸ್ ನಥಿಂಗ್ ಬಟ್, ನೀವು ನೋಡಬಹುದು ಇವಾಗ ಯಾವುದೇ ಒಂದು ಹೋಟೆಲ್ಗೆ ಹೋಗ್ತೀರಾ ಅಲ್ಲ, ನೀವು ಒಂದು ಬಿಲ್ ಇಲ್ಲ ಅಂದ್ರೆ ಯಾವುದೋ ಲಾಡ್ಜ್ಗೆ ಹೋದಾಗ ನೀವು ಒಂದು ಬಿಲ್ ಕೊಡ್ತಾರೆ. ಆ ಬಿಲ್ನ ನೀವು ಸ್ಕ್ಯಾನ್ ಮಾಡಿ ಒಂದು ಸ್ನ್ಯಾಪ್ಶಾಟ್ ತಗೊಂಡು ನೀವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅದ್ರಲ್ಲಿ ಏನಿದೆ. ಲೈಕ್ ಇದು ಆಟೋ ಸ್ಕ್ಯಾನ್ ಆಗ್ಬಿಟ್ಟು ಅದ್ರಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ, ಲೈಕ್ ಡೇಟ್ ಆಗಿರಲಿ, ಟೈಮ್ ಆಗಿರಲಿ, ಅಮೌಂಟ್ ಆಗಿರಲಿ, ಮರ್ಚೆಂಟ್ ಆಗಿರಲಿ, ಏನೇನು ಇನ್ಫಾರ್ಮೇಶನ್ ಪ್ರೆಸೆಂಟ್ ಆಗಿದೆ ಬಿಲ್ಲಲ್ಲಿ ಪ್ರತಿಯೊಂದನ್ನು ಎಕ್ಸ್ಪೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಆಟೋಮೇಟಿಕ್ ಎಕ್ಸ್ಪೆನ್ಸ್ ರೆಕಾರ್ಡಿಂಗ್. ಇದು ಒನ್ ಆಫ್ ದ ಮೋಸ್ಟ್ ಫೀಚರ್ ಆಫ್ ಝುಹೋ ಎಕ್ಸ್ಪೆನ್ಸ್. ಮತ್ತೆ ಎರಡನೇದು ಬಂದ್ಬಿಟ್ಟು ರೀಕೌನ್ಸಿಲ್ ಕಾರ್ಪೊರೇಟ್ ಕಾರ್ಡ್ಸ್ ಆಟೋಮೆಟಿಕಲಿ. ಅಂದ್ರೆ ನೀವು ಸಪೋಸ್ ದಟ್ ನೀವು ಯೂಸ್ ಮಾಡ್ತಾ ಇರ್ತೀರಾ ಕಾರ್ಪೊರೇಟ್ ಕಾರ್ಡ್ಸ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು. ನೀವು ಆ ಕಾರ್ಪೊರೇಟ್ ಕಾರ್ಡ್ಸ್ ನ ನೀವು ಝುಹೋ ಎಕ್ಸ್ಪೆನ್ಸ್ಗೆ ಆಡ್ ಮಾಡ್ಕೊಂಡು ನೀವು ಇರ್ತಾರೆ. ನೀವು ಡಿಫ್ರೆಂಟ್ ಅಪ್ರೂವಲ್ಸ್ ನ ಸೆಟ್ ಮಾಡಬಹುದು, ಡಿಫ್ರೆಂಟ್ ಲೆವೆಲ್ ಆಫ್ ಅಪ್ರೂವಲ್ಸ್ ನ ಸೆಟ್ ಮಾಡಬಹುದು ಝುಹೋ ಎಕ್ಸ್ಪೆನ್ಸ್ ಫೀಚರ್ಸ್ ಅಲ್ಲಿ. ಮತ್ತೆ ಎಂಜೂರ್ ಪಾಲಿಸಿ ಅಪ್ಲಯನ್ಸ್. ಪಾಲಿಸಿ ಕಾಂಪ್ಲಿಯನ್ಸ್ ಅಂದ್ರೆ ಪ್ರತಿಯೊಂದು ಆರ್ಗನೈಸೇಷನ್ಗೂ ಅದೇ ರೀತಿಯಾದಂತಹ ನೀತಿಗಳಿರ್ತವೆ. ನೀತಿ ಅಂದ್ರೆ ಪಾಲಿಸಿಗಳು. ಆ ಪಾಲಿಸಿನ ನೀವು ಹೇಗೆ ಮ್ಯಾನೇಜ್ ಮಾಡ್ಬೋದು. ಸಪೋಸ್ ಲೈಕ್ ನೀವು ಡಿಫ್ರೆಂಟ್ ಪಾಲಿಸಿ ಇರುತ್ತೆ. ಮಾರ್ಕೆಟಿಂಗ್ಗೆ ಒಂದು ಡಿಫ್ರೆಂಟ್ ಪಾಲಿಸಿ ಇರುತ್ತೆ, ಸೇಲ್ಸ್ಗೆ ಒಂದು ಡಿಫ್ರೆಂಟ್ ಪಾಲಿಸಿ ಇರುತ್ತೆ, ಸಪೋರ್ಟ್ ಟೀಮ್ಗೆ ಒಂದು ಡಿಫ್ರೆಂಟ್ ಪಾಲಿಸಿ ಇದೆ. ಡಿಫ್ರೆಂಟ್ ಪಾಲಿಸಿನ ನೀವು ಸೆಟ್ ಮಾಡ್ಕೊಬಹುದು. ಮತ್ತೆ ಆಟೋಮೇಟ್ ಎಕ್ಸ್ಪೆನ್ಸ್ ಅಕೌಂಟಿಂಗ್ ಅಂದ್ರೆ ನೀವು ಯಾವ್ದಾದ್ರು ಅಕೌಂಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ, ಲೈಕ್ ರಿಯಂಬರ್ಸ್ ಮಾಡೋದಕ್ಕೆ ನೀವು ಝುಹೋ ಎಕ್ಸ್ಪೆನ್ಸ್ ಪ್ರಾಡಕ್ಟ್ ನ ಅದ್ರ ಜೊತೆ ಇಂಟಿಗ್ರೇಟ್ ಮಾಡ್ಕೊಂಡು ನೀವು ಎಫಿಷಿಯಂಟ್ ಆಗಿ ಅಕೌಂಟಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡಬಹುದು. ಈಗ ನಾವು ಝುಹೋ ಎಕ್ಸ್ಪೆನ್ಸಸ್ ಹೇಗೆ ವರ್ಕ್ ಆಗುತ್ತೆ, ಅದು ನಿಮ್ಮ ಆರ್ಗನೈಸೇಷನ್ಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಪ್ರಾಡಕ್ಟ್ ಮುಖಾಂತರ ತಿಳಿಸ್ಕೊಡ್ತೀನಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನೋ ಟ್ಯಾಬ್ ಇದೆ. ಇದಕ್ಕೋಸ್ಕರ ನಾವು ಸಪರೇಟ್ ಆಗಿ ಸೆಷನ್ ಅರೇಂಜ್ ಮಾಡಿದ್ವಿ. ನೀವು ಆ ಕ್ವಶನ್ಸ್ ನ ಅಲ್ಲಿ ಡ್ರಾಪ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಸಿರ್ತೀವಿ. ಇಲ್ಲಿ ನೀವು ನೋಡಬಹುದು ಇದು ಡ್ಯಾಶ್ ಬೋರ್ಡ್ ಆಫ್ ದ ಝುಹೋ ಎಕ್ಸ್ಪೆನ್ಸ್.
ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ನೋಡಬಹುದು, ಮೊದಲನೇದು ಬಂದ್ಬಿಟ್ಟು ರಿಪೋರ್ಟ್ ಸಮ್ಮರಿಯಲ್ಲಿ ನೀವು ನೋಡಬಹುದು, ಲೈಕ್ ಅನ್ಸಬ್ಮಿಟೆಡ್ ರಿಪೋರ್ಟ್ಸ್ ನೋಡಬಹುದು, ಸಬ್ಮಿಟೆಡ್ ರಿಪೋರ್ಟ್ಸ್ ನೋಡಬಹುದು, ಅವೈಟಿಂಗ್ ರಿಯಂಬರ್ಸ್ಮೆಂಟ್ ರಿಪೋರ್ಟ್ಸ್ ನೋಡಬಹುದು, ಮತ್ತೆ ಇಲ್ಲಿ ನೋಡಬಹುದು ಅನ್ರಿಪೋರ್ಟೆಡ್ ಎಕ್ಸ್ಪೆನ್ಸಸ್ ನೋಡಬಹುದು. ಮತ್ತೆ ಇವಾಗ ಯಾವ್ದಾದ್ರು ಟ್ರಾನ್ಸಾಕ್ಷನ್ಸ್ ಆಗಿದೆ ಕಾರ್ಡ್ ಇಂದ, ಲೈಕ್ ನೀವು ಯಾವ್ದಾದ್ರು ಎಕ್ಸ್ಪೆನ್ಸಸ್ ಕ್ರಿಯೇಟ್ ಮಾಡಿದ್ರೆ ಕಾರ್ಡ್ ಇಂದ, ಅದನ್ನು ಇಲ್ಲಿ ನೀವು ನೋಡಬಹುದು. ಮತ್ತೆ ಇಲ್ಲಿ ರೀಸೆಂಟ್ ರಿಪೋರ್ಟ್ಸ್ ನೋಡಬಹುದು, ಯಾವ ಟೈಮಲ್ಲಿ ಯಾವ ರಿಪೋರ್ಟ್ಸ್ ನೀವು ಕ್ರಿಯೇಟ್ ಮಾಡಿರಾ, ಅದೇ ರೀತಿ ಎಷ್ಟು ಅಮೌಂಟ್ ಸೆಂಡ್ ಮಾಡಿದ್ರ, ಅದ್ ಅಮೌಂಟ್ ಯಾವ ಸ್ಟೇಟಸ್ ಅಲ್ಲಿ ಇದೆ, ಮತ್ತೆ ಯಾವಾಗ ಸಬ್ಮಿಟ್ ಮಾಡಿದ್ರ. ಮತ್ತೆ ಇವು ನೀವು ಪರ್ಟಿಕ್ಯುಲರ್ ರಿಪೋರ್ಟ್ ನೋಡ್ಬೇಕಂದ್ರೆ ಇಲ್ಲಿ ವ್ಯೂ ರಿಪೋರ್ಟ್ ಇದೆ, ಆ ರಿಪೋರ್ಟ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಡೈರೆಕ್ಟ್ ಆಗಿ ಆಟೋಮೆಟಿಕಲ್ ಆಗಿ ಅದನ್ನ ಅದ್ರ ಜೊತೆಗೆ ನೀವು ನೋಡಬಹುದು. ಇವಾಗ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರಿಸಿಪ್ಟ್ ಇನ್ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲೊಂದು ಆಪ್ಷನ್ ಇದೆ. ರಿಸಿಪ್ಟ್ ಇನ್ಬಾಕ್ಸ್ ಏನಂದ್ರೆ, ಸಪೋಸ್ ದಟ್ ನೀವು ಯಾವುದೇ ತರಹದ ಬಿಲ್ಸ್ ನ ಅಪ್ಲೋಡ್ ಮಾಡಬಹುದು, ಅದ್ರಲ್ಲಿ ಏನೇನು ಇನ್ಫಾರ್ಮೇಶನ್ ಬರುತ್ತೆ, ಲೈಕ್ ಕಸ್ಟಮರ್ ನೇಮ್ ಆಗಿರ್ಬೋದು, ಎಕ್ಸ್ಪೆನ್ಸ್ ಅಮೌಂಟ್ ಆಗಿರ್ಲಿ, ಡೇಟ್ ಆಗಿರ್ಲಿ, ಟೈಮ್ ಆಗಿರ್ಲಿ, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ಅದನ್ನ ನಿಮ್ಗೆ ಎಕ್ಸ್ಪೆನ್ಸಸ್ ಒಂದು ಆಪ್ಷನ್ ಆಫ್ ಕ್ಲಿಕ್ ರಿಸಿಪ್ಟ್ ಇನ್ಬಾಕ್ಸ್. ನೀವು ಏನಾದ್ರು ಅದೇ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ನೋಡ್ತಾ ಇರಲ್ಲ, ಕ್ಲಿಕ್ ಹಿಯರ್ ಟು ಅಟ್ಯಾಚ್. ಲೈಕ್ ನಾನು ಒಂದು ಫೈಲ್ ನ ಸೆಲೆಕ್ಟ್ ಮಾಡ್ತೀನಿ, ಕಂಪ್ಯೂಟರ್ ಇಂದ ಸೆಲೆಕ್ಟ್ ಮಾಡ್ತೀನಿ, ನೀವು ಇಲ್ಲಿ ನೋಡಬಹುದು ರಿಸಿಪ್ಟ್ ಓಪನ್ ಮಾಡ್ತೀನಿ, ಅದು ಸ್ಕ್ಯಾನ್ ಆಗ್ತಾ ಇದೆ ರಿಸಿಪ್ಟ್. ಇವಾಗ ಈ ಅನ್ನೋ ರಿಸಿಪ್ಟ್ ಸ್ಕ್ಯಾನಿಂಗ್ ಪ್ರೋಗ್ರೆಸ್ ಅಲ್ಲಿದೆ. ಇದ್ರ ಬಗ್ಗೆ ಮತ್ತೆ ನಿಮಗೆ ಉತ್ತಮವಾದ ಇನ್ಫಾರ್ಮೇಶನ್ ಮತ್ತೆ ಕೊಡ್ತೀನಿ. ಓಕೆ, ನಾವು ಕಮಿಂಗ್ ಟು ದ ಎಕ್ಸ್ಪೆನ್ಸಸ್ ಅಂದ್ರೆ ನೀವು ಏನೇನು ವೆಚ್ಚಗಳು, ಇಲ್ಲಾಂದ್ರೆ ಖರ್ಚುಗಳು ನಿಮ್ಮ ಆರ್ಗನೈಸೇಷನ್ ಮುಖಾಂತರ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ನೀವು ಏನೇನು ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ಇಲ್ಲಿ ನೋಡಬಹುದು. ಸಪೋಸ್ ದಟ್ ನೀವು ಯಾವ ಎಕ್ಸ್ಪೆನ್ಸಸ್ ಯಾವ ಟೈಮಲ್ಲಿ ಕ್ರಿಯೇಟ್ ಮಾಡಿದ್ರೆ ಎಲ್ಲದನ್ನು ನೋಡಬಹುದು. ಮತ್ತೆ ಇಲ್ಲಿ ನೀವು ಹೊಸದಾಗಿ ಏನಾದ್ರು ನ್ಯೂ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ಇದೆ ನ್ಯೂ ಅಂತ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ನೋಡಬಹುದು ಆಡ್ ಎಕ್ಸ್ಪೆನ್ಸ್ ಇರುತ್ತೆ. ಎಕ್ಸ್ಪೆನ್ಸ್ ಡೇಟ್ ನ ಆಡ್ ಮಾಡಿ, ಮರ್ಚೆಂಟ್ ನೇಮ್ ಸೆಲೆಕ್ಟ್ ಮಾಡಿ, ಅದು ನಿಮ್ಗೆ ಬಿಟ್ಟಿರೋದು ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ನಾನು ಪಂಕಜ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ದೀನಿ. ಕ್ಯಾಟಗರಿಯಲ್ಲಿ ಆಟೋಮೊಬೈಲ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಆಗಿರ್ಬೋದು, ನಿಮ್ಗೆ ಜಸ್ಟ್ ಬಿಟ್ಟಿರೋದು. ನಾನು ಮೀಲ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ನೀವು ಅಮೌಂಟ್ ನ ಸೆಲೆಕ್ಟ್ ಮಾಡಿ, ಲೈಕ್ ಐ ವಿಲ್ ಗಿವ್ ಇಟ್ ಎಸ್ 150 rupees ಅಂತ ಮೀಲ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಗೆ ಸೆಟಪ್ ಮಾಡ್ತೀನಿ. ಇದಕ್ಕೋಸ್ಕರ ಏನಾದ್ರು ಟ್ಯಾಕ್ಸ್ ಇದ್ರೆ ಟ್ಯಾಕ್ಸ್ ನ ಆಡ್ ಮಾಡ್ಬೋದು. ನಾನು ಇವಾಗ ಔಟ್ಸೈಡ್ ದ ಸ್ಕೋಪ್ ಆಫ್ GST ಅನ್ನೋದು ಸೆಲೆಕ್ಟ್ ಮಾಡ್ತೀನಿ. ಸಪೋಸ್ ದಟ್ ಈ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ನೀವು ಅಪ್ಲೋಡ್ ಮಾಡಿರೋ ಎಕ್ಸ್ಪೆನ್ಸ್ ರಿಯಂಬರ್ಸ್ಮೆಂಟ್ ಆಗ್ಬೇಕಂದ್ರೆ ಇಲ್ಲಿ ಚೆಕ್ ಇನ್ ಆರ್ ಚೆಕ್ಔಟ್ ಮಾಡಿ, ಲೈಕ್ ಕ್ಲೈಮ್ ರಿಯಂಬರ್ಸ್ಮೆಂಟ್ ಆನ್ ಆದ್ರೂ ಮಾಡ್ಕೊಳ್ಳಿ, ಆಫ್ ಆದ್ರೂ ಮಾಡ್ಕೊಳ್ಳಿ. ಎಕ್ಸ್ಪೆನ್ಸ್ ರಿಯಂಬರ್ಸ್ಮೆಂಟ್ ಆಗೋ ತರ ಆಗಿದೆ ಅದು ಕ್ಲೈಮ್ ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಪೇಮೆಂಟ್ ಮೋಡ್ ಅನ್ನೋ ಆಪ್ಷನ್ ಇದೆ, ಪೇಮೆಂಟ್ ಮೋಡ್ ನ ಸೆಲೆಕ್ಟ್ ಮಾಡಿ. ಅದು ಯಾವ ರೀತಿ ಆಗಿರುತ್ತೆ, ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರುತ್ತಾ, ಕ್ಯಾಶ್ ಆಗಿರುತ್ತಾ, ಚೆಕ್ ಆಗಿರುತ್ತಾ, ಕ್ರೆಡಿಟ್ ಕಾರ್ಡ್ ಆಗಿರುತ್ತಾ. ನಾನು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ರಿಸಿಪ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಲೈಕ್ ಐ ವಿಲ್ ಗೋ ವಿತ್ ದ ಚೆಕ್. ಓಕೆ, ಇವಾಗ ಏನಾದ್ರು ಡಿಸ್ಕ್ರಿಪ್ಷನ್ ಅಬೌಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಆಡ್ ಮಾಡ್ಬೇಕಂದ್ರೆ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇಲ್ಲೇ ಆಡ್ ಮಾಡ್ಕೋಬಹುದು. ಸಪೋಸ್ ದಟ್ ನೀವು ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ಯಾವ್ದಾದ್ರು ಕಸ್ಟಮರ್ ಜೊತೆ ಇಂಟರಾಕ್ಟ್ ಮಾಡಿ, ಲೈಕ್ ಪ್ರಾಜೆಕ್ಟ್ ಡೀಲ್ ಮಾಡ್ತಾ ಇರ್ತೀರಾ, ಅಲ್ಲಿ ಒಂದು ಕಸ್ಟಮರ್ ಇರ್ತಾರೆ, ನೀವು ಮೇಲೆ ಯಾವ್ದಾದ್ರು ಎಕ್ಸ್ಪೆನ್ಸ್ ನ ಸ್ಪೆಂಡ್ ಮಾಡಿದ್ರೆ ನೀವು ಎಂಟ್ರಿ ಮಾಡಬಹುದು. ಇಲ್ಲಿ ಯಾವ್ದಾದ್ರು ಕಸ್ಟಮರ್ ನೇಮ್ ಇದೆ, ಕಸ್ಟಮರ್ ನೇಮ್ ಎಂಟ್ರಿ ಮಾಡಿ. ಸಪೋಸ್ ದಟ್ ಈ ಎಕ್ಸ್ಪೆನ್ಸ್ ಬಿಲ್ಲೆಬಲ್, ನೀವು ಮಾಡಿರೋ ಎಕ್ಸ್ಪೆನ್ಸ್ ಬಿಲ್ಲೆಬಲ್ ಮಾಡ್ಬಿಟ್ಟು ನೀವು ಕಸ್ಟಮರ್ ಗೆ ಸೆಂಡ್ ಮಾಡಿ, ಅದೇ ಅಮೌಂಟ್ ನ ನೀವು ಕಸ್ಟಮರ್ ಇಂದ ಮತ್ತೆ ಹಿಂಪಡೆಯಬಹುದು. ಇವಾಗ ಯಾವ್ದಾದ್ರು ಪ್ರಾಜೆಕ್ಟ್ ನೇಮ್ ಡೀಲ್ ಮಾಡ್ತೀವಿ, ನೀವು ಪ್ರಾಜೆಕ್ಟ್ ನೇಮ್ ಕೂಡ ಅಸೈನ್ ಮಾಡಬಹುದು ಇಲ್ಲಿ. ಮತ್ತೆ ರೆಫರೆನ್ಸ್ ಏನಾದ್ರು ರೆಫರೆನ್ಸ್ ನಂಬರ್ ಇದೆ, ರೆಫರೆನ್ಸ್ ಮಾಡ್ಕೋಬಹುದು. ಮತ್ತೆ ಆಡ್ ಟು ರಿಪೋರ್ಟ್ ಇಸ್ ನಥಿಂಗ್ ಬಟ್ ನೀವು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ರಿಪೋರ್ಟ್ಸ್ ಅಂದ್ರೆ ನಾವು ರಿಪೋರ್ಟ್ಸ್ ಮತ್ತೆ ರಿಪೋರ್ಟ್ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೇಗೆ ವರ್ಕ್ ಆಗುತ್ತಂತ. ಓಕೆ, ಇಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ, ಈ ಎಕ್ಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಓವರ್ ವ್ಯೂ ಆಫ್ ದ ಎಕ್ಸ್ಪೆನ್ಸ್, ಲೈಕ್ ಮೀಲ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ನೋದು ಎಕ್ಸ್ಪೆನ್ಸ್. ನಾನು 150 rupees ಇದಕ್ಕೆ ಸ್ಪೆಂಡ್ ಮಾಡಿದ್ದೀನಿ. ಕಂಪನಿ ನೇಮ್ ನೋಡ್ಬೋದು, ಡೇಟ್ ನೋಡ್ಬೋದು, ಮತ್ತೆ ನಾನು ಕ್ಯಾಟಗರೈಸ್ ಮಾಡಿಲ್ಲ ಯಾವ ತರ ಇದು ಅಂತ. ಮತ್ತೆ ಪೇಮೆಂಟ್ ನೋಡ್ಬೋದು, ಇಲ್ಲಿ ಚೆಕ್ ಇದೆ. ಸಪೋಸ್ ದಟ್ ನೀವು ಇದ್ರ ಜೊತೆಗೆ ಏನಾದರೂ ಎಡಿಟಿಂಗ್ ಇಲ್ಲ ಅಂದ್ರೆ ಚೇಂಜಸ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ನೀವು ಎಡಿಟ್ ಮಾಡ್ಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಪೋಸ್ ದಟ್ ಇದ್ರಿಗೋಸ್ಕರ ನೀವು ಯಾವ್ದಾದ್ರು ಅಟ್ಯಾಚ್ಮೆಂಟ್ಸ್ ಇರುತ್ತೆ, ರಿಸಿಪ್ಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಇರುತ್ತೆ, ಎಲ್ಲದನ್ನು ನೀವು ಇಲ್ಲೊಂದು ಅಟ್ಯಾಚ್ ಮಾಡ್ಬೋದು. ಈ ರೀತಿ ನೀವು ಎಕ್ಸ್ಪೆನ್ಸಸ್ ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಮತ್ತೆ ಸೇವ್ ಮಾಡಿ, ನೀವು ಸೇವ್ ಮಾಡಿದ ತಕ್ಷಣ ಇಲ್ಲೊಂದು ಎಕ್ಸ್ಪೆನ್ಸ್ ಕ್ರಿಯೇಟ್ ಆಗಿದೆ, ಇಲ್ಲಿ ನೋಡಬಹುದು ಇಲ್ಲಿ ಒಂದು ಎಕ್ಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ಇದೇ ತರ ನೀವು ಈ ಎಕ್ಸ್ಪೆನ್ಸ್ ನ ಒಂದು ರಿಪೋರ್ಟ್ಗೆ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ರಿಪೋರ್ಟ್ಸ್ ಅಂತಿದೆ, ಆ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲ ರಿಪೋರ್ಟ್ಸ್ ನೋಡ್ಬೋದು. ಯಾವ್ಯಾವ ನಮ್ಮ ತರ ರಿಪೋರ್ಟ್ಸ್ ನಾವು ನಮ್ಮ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಕೊಂಡಿರೋ ರಿಪೋರ್ಟ್ಸ್. ಇವಾಗ ಹೊಸದಾಗಿ ನಾನೊಂದು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಲೈಕ್ ಇಲ್ಲೊಂದು ಆಪ್ಷನ್ ಇದೆ ನ್ಯೂ ರಿಪೋರ್ಟ್ ಅಂತ. ನ್ಯೂ ರಿಪೋರ್ಟ್ ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಪೋರ್ಟ್ ಟೈಟಲ್ ಕೊಡ್ರಿ, ನಿಮ್ಗೆ ಕೊಟ್ಟಿರೋದು ನಾನು ಟ್ರಿಪ್ ಟು ಇಂಡಿಯಾ ಅಂತ ಕೊಡ್ತೀನಿ. ಟ್ರಿಪ್ ಟು ಇಂಡಿಯಾ ಅಂತ ಕೊಟ್ಟಿದ್ದೀನಿ. ಬಿಸ್ನೆಸ್ ಪ್ರೋಸೆಸ್ ಏನಕ್ಕೆ ರಿಪೋರ್ಟ್, ಅದು ಬಿಸ್ನೆಸ್ ಪ್ರೋಸೆಸ್ ಎಂಟರ್ ಮಾಡಿ, ಮತ್ತೆ ಡ್ಯೂರೇಷನ್ ನ ಸೆಟ್ ಮಾಡಿ ಎಲ್ಲಿಂದ ಎಲ್ಲಿವರೆಗೂ. ನಾನು 1st April ಇಂದ
30th ಏಪ್ರಿಲ್ವರೆಗೂ ಡ್ಯೂರೇಷನ್ ಸೆಟ್ ಮಾಡ್ತೀನಿ, ಮತ್ತೆ ಸೇವ್ ಅಂಡ್ ಸಬ್ಮಿಟ್ ಮಾಡ್ತೀನಿ. ಸೇವ್ ಮಾಡಿ. ನೀವು ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಈ ರಿಪೋರ್ಟ್ ಕ್ರಿಯೇಟ್ ಆಗುತ್ತೆ. ಲೈಕ್ ರಿಪೋರ್ಟ್ ಬಂದ್ಬಿಟ್ಟು ಟ್ರಿಪ್ ಟು ಇಂಡಿಯಾ. ಇವಾಗ ನೀವು ಎಕ್ಸ್ಪೆನ್ಸಸ್ಗೆ ಹೋಗಿ ನೀವು ಇವಾಗ ಅವಾಗಲೇ ಕ್ರಿಯೇಟ್ ಮಾಡಿದ್ವಿ ಮೀಲ್ಸ್ ಅಂಡ್ ಎಂಟರ್ಟೈನ್ಮೆಂಟ್, ಅದ್ರ ಮೇಲೆ ಕ್ಲಿಕ್. ಇದು ಯಾವ ರಿಪೋರ್ಟ್ಗೆ ಸೆಲೆಕ್ಟ್ ಆಗಬೇಕಂದ್ರೆ ಆ್ಯಡ್ ಟು ರಿಪೋರ್ಟ್ಗೆ ಹೋಗಿ, ಆ್ಯಡ್ ಟು ರಿಪೋರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ನೋಡಬಹುದು ಟ್ರಿಪ್ ಟು ಇಂಡಿಯಾ. ಇದು ಸೆಲೆಕ್ಟ್ ಮಾಡಿದ್ರೆ ಆ ರಿಪೋರ್ಟ್ಗೆ ಈ ಎಕ್ಸ್ಪೆನ್ಸ್, ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ಆ ರಿಪೋರ್ಟ್ಗೆ ಆ್ಯಡ್ ಆಗುತ್ತೆ. ಇದು ನೋಡಿದ ತಕ್ಷಣ ಇದು ಒನ್ ಟೈಪ್ ಆಫ್ ಆ್ಯಡಿಂಗ್ ರಿಪೋರ್ಟ್ಸ್. ಮತ್ತೆ ಈ ರಿಪೋರ್ಟ್ಸ್ ಹೋಗಿದ ತಕ್ಷಣ ಸಪೋಸ್ ದಟ್ ಇವಾಗ ಎಕ್ಸ್ಪೆನ್ಸಸ್ ಕ್ಲಿಕ್ ಮಾಡಿದ್ರೆ, ನೀವು ಸಪೋಸ್ ದಟ್ ಇಫ್ ಯು ಆರ್ ಮ್ಯಾನೇಜಿಂಗ್ ಎನಿ ಎಕ್ಸ್ಪೆನ್ಸಸ್ ಇನ್ ಎಕ್ಸೆಲ್ ಶೀಟ್ ಆಫ್ ಪೇಪರ್ಸ್, ಇಲ್ಲಿ 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಲೈಕ್ ನೀವು ಎಕ್ಸ್ಪೆನ್ಸಸ್ನ ಇಂಪೋರ್ಟ್ ಮಾಡ್ಕೋಬಹುದು, ಎಕ್ಸ್ಪೆನ್ಸಸ್ನ ಅದೇ ರೀತಿ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಅದೇ ರೀತಿ ನೀವು ರಿಪೋರ್ಟ್ಸ್ಗೆ ಬಂದರೆ, ರಿಪೋರ್ಟ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಅದೇ ರೀತಿ ನಿಮ್ಗೆ ಆಪ್ಷನ್ಸ್ ಇದೆ. ಲೈಕ್ ನೀವು ರಿಪೋರ್ಟ್ಸ್ನ ಇಂಪೋರ್ಟ್ ಮಾಡ್ಕೊಬೋದು, ಲೈಕ್ ನೀವು ಫಿಲ್ಟರ್ ಮಾಡ್ಬೋದು. ಲೈಕ್ ಯಾವ್ಯಾವ ರೀತಿ ಸಾರ್ಟ್ ಮಾಡ್ಕೋಬೋದು. ಕ್ರಿಯೇಟೆಡ್ ಟೈಮ್ ಆಗಿರ್ಬೋದು, ರಿಪೋರ್ಟೆಡ್ ನಂಬರ್ ಆಗಿರ್ಬೋದು, ರಿಪೋರ್ಟೆಡ್ ಟೈಟಲ್ ಆಗಿರ್ಬೋದು, ಸಬ್ಮಿಟೆಡ್ ಆಗ್ಬೋದು. ಇದು ಜಸ್ಟ್ ಲೆಫ್ಟ್ ಯು. ಇವಾಗ ನಾವು ಅವಾಗಲೇ ರಿಪೋರ್ಟ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ವಿ. ಆ ರಿಪೋರ್ಟ್ಸ್ನ ಕ್ರಿಯೇಟ್ ಮಾಡಿದಂದ್ರೆ ಟ್ರಿಪ್ ಟು ಇಂಡಿಯಾ ಅನ್ನೋದು ರಿಪೋರ್ಟು. ನೀವು ಆ ರಿಪೋರ್ಟ್ನ ಕ್ಲಿಕ್ ಮಾಡಿದ ಕೂಡಲೇ ಅದು ನಿಮ್ಗೆ ಯಾವ್ಯಾವ ಥರ ಅಂತೂ ರಿಪೋರ್ಟ್ ಕಮ್ ಟು ಇಂಡಿಯಾ ಅನ್ನೋದು ಒಂದು ರಿಪೋರ್ಟು. ಅದರಲ್ಲಿ ಎಕ್ಸ್ಟೆಂಡ್ ಮಾಡಿರಲ್ಲ, 150 ಅಮೌಂಟ್ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡ್ಬೋದು. ಸಪೋಸ್ ದಟ್ ನೀವು ಈ ರಿಪೋರ್ಟ್ನ ಶೇರ್ ಮಾಡ್ಬೇಕಂದ್ರೆ ಇಲ್ಲಿ ಶೇರ್ ಅನ್ನೋ ಆಪ್ಷನ್ ಇದೆ. ನೀವು ಆ ಶೇರ್ ಮುಖಾಂತರ ಶೇರ್ ಮಾಡ್ಬೋದು. ಸಪೋಸ್ ದಟ್ ನೀವು ಎಕ್ಸ್ಟ್ರಾ ಏನಾದರೂ ಅಟ್ಯಾಚ್ಮೆಂಟ್ಸ್ ಇದಕ್ಕೆ ಅಟ್ಯಾಚ್ ಮಾಡ್ಬೇಕಂದ್ರೆ ಇಲ್ಲಿ ಅಟ್ಯಾಚ್ ಅನ್ನೋದು ಆಪ್ಷನ್ ಇದೆ, ಅಟ್ಯಾಚ್ ಮಾಡ್ಬೋದು. ಮತ್ತೆ ಇದು ಸಬ್ಮಿಟರ್ ಯೂಸರ್ ಇಂದ, ಮತ್ತೆ ಇದು ಸಬ್ಮಿಟ್ ಮಾಡ್ಬೇಕಂದ್ರೆ ಸಬ್ಮಿಟ್ ಮಾಡ್ಬೋದು. ನೀವು ಏನಾದರೂ ಎಡಿಟಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ. ಮತ್ತೆ ನೀವು ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಪೋಸ್ ದಟ್ ಈ ರಿಪೋರ್ಟ್ ನಿಮಗೆ ಡಿಲೀಟ್ ಮಾಡ್ಬೋದು, ಅರ್ಚೀವ್ ಮಾಡ್ಬೋದು, PDF ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಸಪೋಸ್ ದಟ್ ನೀವು ಏನಾದರೂ ರಿಸಿಪ್ಟ್ಸ್ ಇದಕ್ಕೆ ಅಪ್ಲೋಡ್ ಮಾಡಿದ್ರೆ ಡೌನ್ಲೋಡ್ ರಿಸಿಪ್ಟ್ ಕೂಡ ಮಾಡ್ಬೋದು. ಸರಿನಾ? ಅದೇ ರೀತಿ ಇವಾಗ ನಾನು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಅಂದ್ರೆ ಸಬ್ಮಿಟರ್ ಸೈಡ್ ಇಂದ ಈ ರಿಪೋರ್ಟ್ನ ಎಕ್ಸ್ಪೆನ್ಸಸ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಅದು ಅಡ್ಮಿನ್ ಸೆಕ್ಷನ್ ಹತ್ರ ಹೋಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಜೊತೆ, ಮತ್ತೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ನಿಮಿಷ. ಸಬ್ಮಿಟ್ ಅಲ್ಲ ಆಪ್ಷನ್ ಇದೆ, ತೋರಿಸ್ತಾ ಇಲ್ಲ. ಮತ್ತೆ ಒಂದು ನಿಮಿಷ, ನಾನು ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಇವಾಗ ರಿಪೋರ್ಟ್ಸ್ ಅದೇ ರೀತಿ ನಾನು ಯಾವುದಾದ್ರು ಒಂದು ರಿಪೋರ್ಟ್ಸ್ ತೋರಿಸ್ತೀನಿ. ಮತ್ತೆ ನೀವು ಯಾವ ಎಲ್ಲ ರಿಪೋರ್ಟ್ಸ್ ನೋಡಬೇಕು, ಅದರಲ್ಲಿ ನೀವು ಕ್ಯಾಟಗರೈಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ರಿಪೋರ್ಟ್ಸ್ ನೋಡ್ಬೋದು. ಅನ್ಸಬ್ಮಿಟೆಡ್ ರಿಪೋರ್ಟ್ಸ್ ನೋಡ್ಬೋದು, ಸಬ್ಮಿಟೆಡ್ ರಿಪೋರ್ಟ್ಸ್ ನೋಡ್ಬೋದು, ಅಪ್ರೂವ್ಡ್ ರಿಪೋರ್ಟ್ಸ್ ನೋಡ್ಬೋದು, ರಿಜೆಕ್ಟೆಡ್ ನೋಡ್ಬೋದು. ಮತ್ತೆ ಇದ್ರ ಜೊತೆಗೆ ನೀವು ಏನಾದರೂ ಕಸ್ಟಮ್ ವ್ಯೂ, ಲೈಕ್ ಕಸ್ಟಮ್ ವ್ಯೂನ ಸೆಲೆಕ್ಟ್ ಮಾಡಿದ್ರೆ ನೀವು ನಿಮ್ಮದೇ ತರಹದ ಫಿಲ್ಟರ್ಸ್ನ ಆ್ಯಡ್ ಮಾಡಿ ನೀವು ರಿಪೋರ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಇವಾಗ ನಾವು ಯಾವುದೋ ಒಂದು ರಿಪೋರ್ಟ್ನ ಇವಾಗ ಆಲ್ ರಿಪೋರ್ಟ್ಸ್ ಇದೆಯಾ, ಆಲ್ ರಿಪೋರ್ಟ್ಸ್ ಅದು ಬಂದ್ಬಿಟ್ಟು ಇಲ್ಲಿ ನೋಡ್ತೀನಿ. ಪರ್ಟಿಕ್ಯುಲರ್ ಆಗಿ ಈ ಎಕ್ಸ್ಪೆನ್ಸ್ನ ಮೇಲೆ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈ ಎಕ್ಸ್ಪೆನ್ಸ್ನ. ಲೈಕ್ ಏನಾದರೂ ಪಾಲಿಸೀಸ್ ಸೆಟ್ ಮಾಡಿದ್ರೆ ನೀವು, ಲೈಕ್ ಪಾಲಿಸೀಸ್ ಯಾವ್ದಾದ್ರು ವೈಲೇಟ್ ಆಗಿದೆ ಅದನ್ನು ನೋಡ್ಬೋದು. ಮತ್ತೆ ಅದ್ರ ರಿಪೋರ್ಟ್ ಯಾವ ರೀತಿ, ಲೈಕ್ ಮಾರ್ಚ್ ಎಕ್ಸ್ಪೆನ್ಸ್ ಅನ್ನೋ ರಿಪೋರ್ಟ್ ನೋಡ್ಬೋದು. ಮತ್ತೆ ಸ್ಟೇಟಸ್ ನೋಡ್ಬೋದು, ಅದು ಡ್ರಾಫ್ಟ್ ಸ್ಟೇಟಸ್ ಅಲ್ಲಿ ಇದೆಯಾ, ಅಪ್ರೂವ್ ಸ್ಟೇಟಸ್ ಅಲ್ಲಿ ಇದೆಯಾ, ಇಲ್ಲಾಂದ್ರೆ ರಿಯಂಬರ್ಸ್ಡ್ ಸ್ಟೇಟಸ್ ಅಲ್ಲಿ ಇದೆಯಾ, ನೀವು ಟೋಟಲ್ ಆಗಿ ಅದನ್ನ ನೋಡ್ಕೋಬಹುದು. ಅದೇ ರೀತಿ ನೀವು ಸಪೋಸ್ ದಟ್ ನೀವು ರಿಯಂಬರ್ಸ್ಮೆಂಟ್ ಮಾಡಿಲ್ಲ ಅಂತೆ, ಇಲ್ಲಿ ಅಂಡು ರಿಯಂಬರ್ಸ್ಮೆಂಟ್ ಅನ್ನೋ ಆಪ್ಷನ್ ಇದೆ. ನೀವು ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಏನೇನು ಅಮೌಂಟ್ ರಿಯಂಬರ್ಸ್ ಮಾಡಿದಾರ ಅದೆಲ್ಲ ಅನ್ರಿಯಂಬರ್ಸ್ಮೆಂಟ್ ಆಗುತ್ತೆ. ಓಕೆ, ನಾವು ಆವಾಗಲೇ ನಾವು ಹೇಳ್ತಾ ಇದೀವಿ ರಿಸಿಪ್ಟ್ ಇನ್ ಬಾಕ್ಸ್. ಓಕೆ, ನಾವು ರಿಸಿಪ್ಟ್ ಇನ್ ಬಾಕ್ಸ್ ಮಾಡಿದ ತಕ್ಷಣ ಅವಾಗಲೇ ನಾವು ಅಪ್ಲೋಡ್ ಮಾಡಿದ್ವಿ, ಇದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ಇವಾಗ ನಾನು ಅದ್ರ ಮೇಲೆ ಕ್ಲಿಕ್, ನೀವು ನೋಡಬಹುದು ಏನೇನು ಇನ್ಫಾರ್ಮೇಶನ್ ಫೆಚ್ ಆಗಿದೆ ಈ ಡಾಕ್ಯುಮೆಂಟ್ ಇಂದ. ಅಂದ್ರೆ ನೋಡಿ, ಎಡಿಟ್ ಎಕ್ಸ್ಪೆನ್ಸ್ ಅಲ್ಲಿ ಎಕ್ಸ್ಪೆನ್ಸ್ ಡೇಟ್ ಏನಾಗಿದೆ 12th ನೋಡ್ಬೋದು ನೀವು. 12th ಅನ್ನೋ ಡೇಟ್ ಅಲ್ಲಿ ಇದು ಎಕ್ಸ್ಪೆನ್ಸ್ ಅಪ್ಡೇಟ್ ಮಾಡಿದ್ರ. ಮರ್ಚೆಂಟ್ ನೇಮ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಕ್ಯಾಟಗರಿ ಸೆಟ್ ಮಾಡಿ, ನೀವು ಕ್ಯಾಟಗರಿ ಯಾವ್ದಾದ್ರು ಆಗಿರ್ಬೋದು. ನಾನು ಟ್ರಾವೆಲ್ ಎಕ್ಸ್ಪೆನ್ಸ್ ಅಂತ ಸೆಟ್ ಮಾಡ್ತೀನಿ. ಮತ್ತೆ ಅಮೌಂಟ್ ಎಷ್ಟಿದೆ, ಇಲ್ಲಿ ಅಮೌಂಟ್ ಎಷ್ಟಿದೆ ಅದು ತಗೊಂಡಿದೆ. ಮತ್ತೆ GST ನಾಟ್ ಅಪ್ಲಿಕೇಬಲ್ ಇದೆ, ಔಟ್ಸೈಡ್ ಸ್ಕೋಪ್ ಆಫ್ GST ಮಾಡ್ಬಿಟ್ಟು ನೀವು ಸೇವ್ ಮಾಡ್ರಿ. ಸೇವ್ ಮಾಡಿದ ತಕ್ಷಣ ನೀವು ಅಪ್ಲೋಡ್ ಮಾಡಿರೋ ರಿಸಿಪ್ಟ್ ಸೇವ್ ಆಗಿರುತ್ತೆ. ಸಪೋಸ್ ದಟ್ ನೀವು ಇದನ್ನ ಯಾವ್ದಾದ್ರು ರಿಪೋರ್ಟ್ಗೆ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಡ್ ಟು ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಪೋರ್ಟ್ನ ಸೆಲೆಕ್ಟ್ ರಿಪೋರ್ಟ್ ಮಾಡುತ್ತೆ. ಅದನ್ನ ಟ್ರಿಪ್ ಟು ಇಂಡಿಯಾ ಅನ್ನೋ ರಿಪೋರ್ಟ್ಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ನೀವು ನೋಡ್ಬೋದು ರಿಪೋರ್ಟ್ಸ್ಗೆ ಹೋಗಿದ ತಕ್ಷಣ ನೀವು ಟ್ರಿಪ್ ಟು ಇಂಡಿಯಾ ಅನ್ನೋದು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಎಷ್ಟು ರಿಪೋರ್ಟ್ಸು, ಎಷ್ಟು ಎಕ್ಸ್ಪೆನ್ಸಸ್ ಆ್ಯಡ್ ಆಗಿದೆ. ಲೈಕ್ ಫಸ್ಟ್ ನಾವು ಟ್ರಾವೆಲ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿದ್ವಿ, ಸೆಕೆಂಡ್ ಬಂದ್ಬಿಟ್ಟು ಮೀಲ್ಸ್ ಅಂಡ್ ಎಂಟರ್ಟೈನ್ಮೆಂಟ್ನ ಆ್ಯಡ್ ಮಾಡಿದ್ವಿ. ರಿಪೋರ್ಟ್ಸ್ ನಾವಿಲ್ಲಿ ಆ್ಯಡ್ ಮಾಡಿರೋದು. ಮತ್ತೆ ಬಂದ್ಬಿಟ್ಟು ಕಾರ್ಡ್ಸ್ ಅಂದ್ರೆ ಇಲ್ಲಿ ಲೈಕ್ ಕಾರ್ಡ್, ನೀವು ನಿಮ್ಮ ಕಾರ್ಪೊರೇಟ್ ಕಾರ್ಡ್ನಾದ್ರೂ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಪರ್ಸನಲ್ ಕಾರ್ಡ್ ಕೂಡ ಆ್ಯಡ್ ಮಾಡ್ಬೋದು. ನೀವು ಒಂದೇ ವೇಳೆ ಸಪೋಸ್ ದಟ್ ನೀವು ಯಾವ್ದಾದ್ರು ಎಕ್ಸ್ಪೆನ್ಸಸ್ನ ಯೂಸ್ ಮಾಡೋದಕ್ಕೆ ಎಕ್ಸ್ಪೆನ್ಸ್ ಮಾಡಿದ್ರೆ ಯೂಸಿಂಗ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಇಂದ ನೀವು ಆ ಕಾರ್ಡ್ನ ಅಪ್ಲೋಡ್ ಮಾಡಿ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡಿದಿರಾ, ಲೈಕ್ ನೀವು ನಿಮ್ಮ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಮಾಡಿರ್ಬೋದು, ಇಲ್ಲಾಂದ್ರೆ ಆರ್ಗನೈಸೇಷನ್ ಕೂಡ ಟ್ರಾನ್ಸಾಕ್ಷನ್ಸ್ ಮಾಡಿರ್ಬೋದು. ಆ ಎಲ್ಲ ಟ್ರಾನ್ಸಾಕ್ಷನ್ಸ್ ನೀವು ಇಲ್ಲಿ ನೋಡಿ ಅದನ್ನ ಎಕ್ಸ್ಪೆನ್ಸಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು.
ನೆಕ್ಸ್ಟ್ ಕಮಿಂಗ್ ಟು ದ ಅಡ್ವಾನ್ಸ್ ಪೇಮೆಂಟ್ಸ್ ಅಂದ್ರೆ ಏನಂದ್ರೆ ಸಪೋಸ್ ದಟ್ ಇಫ್ ಎನಿ ಒನ್ ಆಫ್ ಯುವರ್ ಎಂಪ್ಲಾಯಿ ಈಸ್ ಲುಕಿಂಗ್ ಫಾರ್ ಅನ್ ಅಡ್ವಾನ್ಸ್ ಪೇಮೆಂಟ್ ಅಂದ್ರೆ ಯಾವುದೋ ಒಂದು ಎಂಪ್ಲಾಯಿ ನಿಮಗೆ ನಿಮ್ಮ ಕಡೆಯಿಂದ ಅಡ್ವಾನ್ಸ್ ಪೇಮೆಂಟ್ ಕೇಳ್ತಾ ಇರ್ತಾನೆ. ಲೈಕ್ ಅವನು ಯಾವುದೋ ಒಂದು ಟ್ರಿಪ್ಗೆ ಹೋಗಿರ್ಬೇಕು, ಇಲ್ಲಾಂದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ಬೋದು, ಅದಕ್ಕೆ ಅಡ್ವಾನ್ಸ್ ಪೇಮೆಂಟ್ ನ ಕೊಡ್ಬೋದು. ಅಡ್ವಾನ್ಸ್ ಪೇಮೆಂಟ್ ನ ಕೊಡೋದ್ರ ಅಂದ್ರೆ ಇಲ್ಲೊಂದು ರೆಕಾರ್ಡ್ ಅಡ್ವಾನ್ಸ್ ಅನ್ನೋ ಆಪ್ಷನ್ ಇದೆ. ಓಕೆ, ರೆಕಾರ್ಡ್ ಅಡ್ವಾನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಮೌಂಟ್ ಎಂಟರ್ ಮಾಡಿ, ಡೇಟ್ ಎಂಟರ್ ಮಾಡಿ, ಪೇಡ್ ಥ್ರೂ, ರೆಫರೆನ್ಸ್ ಏನಾದರೂ ರೆಫರೆನ್ಸ್ ಆ್ಯಡ್ ಮಾಡಿ, ನೋಟ್ಸ್ ಆ್ಯಡ್ ಮಾಡಿ, ಕಸ್ಟಮರ್ ಅಂದರೆ ನಾನು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ, ಕಸ್ಟಮರ್ ನೇಮ್ ಎಂಟರ್ ಮಾಡಿ ಮತ್ತೆ ಪ್ರಾಜೆಕ್ಟ್ ನೇಮ್ ಎಂಟರ್ ಮಾಡ್ಬಿಟ್ಟು ರೆಕಾರ್ಡ್ ಅಡ್ವಾನ್ಸ್ ಅಂತ ಕೊಟ್ಟಿದ ತಕ್ಷಣ ರೆಕಮೆಂಟಲ್ಸ್ ಬರುತ್ತೆ. ಮತ್ತೆ ನೀವು ಇಲ್ಲಿ ಫಿಲ್ಟರ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಪೋರ್ಟೆಡ್ ಎಷ್ಟಾಗಿದೆ, ಅಪ್ರೂವಲ್ ಅಲ್ಲಿ ಎಷ್ಟಿದೆ, ಅಪ್ರೂವ್ಡ್ ಎಷ್ಟಿದೆ, ರಿಜೆಕ್ಟೆಡ್ ಎಷ್ಟಿದೆ. ಮತ್ತೆ ನೀವು ಇಲ್ಲಿ ನೋಡಬಹುದು ಒಂದು 2 ರಿಪೋರ್ಟ್ನ ಅಡ್ವಾನ್ಸ್ ಪೇಮೆಂಟ್ ರಿಪೋರ್ಟ್ಸ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ನೋಡಬಹುದು ಆ ಸ್ಟೇಟಸ್ ಏನಿದೆ ಅಪ್ರೂವ್ ಸ್ಟೇಟಸ್ ಅಲ್ಲಿ ಇದೆ. ಅದೇ ರೀತಿ ನೀವು ರಿಪೋರ್ಟ್ಸ್ ಅಪ್ರೂವಲ್ ನೋಡಬಹುದು. ರಿಪೋರ್ಟ್ಸ್ ಅಪ್ರೂವಲ್ ಅಂದ್ರೆ ಇವಾಗ ಸಬ್ಮಿಟೆಡ್ ರಿಪೋರ್ಟ್ಸ್ ಅಪ್ರೂವ್ ಮಾಡಿರ್ತಾರೆ, ಸೆಂಡ್ ಮಾಡಿರ್ತಾರೆ. ಅದೇ ರೀತಿ ಅಪ್ರೂವರ್ ಕೂಡ ರಿಪೋರ್ಟ್ಸ್ನ ಸೆಂಡ್ ಮಾಡಿರ್ತಾರೆ ಅಡ್ಮಿನ್ ಸೆಕ್ಷನ್ಗೆ. ಅವಾಗ ನೀವು ನೋಡ್ಬೋದು ಮೈ ಅಪ್ರೂವಲ್ ಸೆಕ್ಷನ್ ಅಲ್ಲಿ ಎಷ್ಟು ರಿಪೋರ್ಟ್ಸ್ ಇದೆ, ಎಷ್ಟು ರಿಪೋರ್ಟ್ಸ್ ಬಂದಿದೆ. ಅದೇ ರೀತಿ ನೀವು ಆಲ್ ರಿಪೋರ್ಟ್ಸ್ ನೋಡ್ಬೋದು. ಸಪೋಸ್ ದಟ್ ಪೆಂಡಿಂಗ್, ಓವರ್ ವ್ಯೂ, ನೀವು ಯಾವ ರೀತಿಯಾದ ರಿಪೋರ್ಟ್ಸ್ನ ನೋಡ್ಬೇಕಂದ್ರೆ ನೀವು ನೋಡ್ಬೋದು. ಮತ್ತೆ ಅದೇ ರೀತಿ ನೀವು ಆಲ್ ಅಪ್ರೂವಲ್ಸ್ನ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ಎಷ್ಟು ರಿಪೋರ್ಟ್ಸ್ ಅಪ್ರೂವಲ್ ಆಗಿದೆ, ಅದೇ ರೀತಿ ರಿಪೋರ್ಟ್ ನಂಬರ್ ಆಗಿದೆ, ರಿಪೋರ್ಟ್ ಟೈಟಲ್ ಆಗಿದೆ, ಯಾವುದೇ ರೀತಿಯಾದಂತ ನೋಡ್ಬೋದು. ಸಪೋಸ್ ದಟ್ ನೀವು ಇಲ್ಲಿ ಆಪ್ಷನ್ ಇದೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸಪೋಸ್ ದಟ್ ಈ ರಿಪೋರ್ಟ್ಸ್ ಮಾಡ್ಬೇಕಂದ್ರೆ ಈ ಸೆಕ್ಷನ್ ಇಂದ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಇವಾಗ ಅಡ್ವಾನ್ಸ್ ಅಪ್ರೂವಲ್ ಅಂದ್ರೆ ರೀಸೆಂಟ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅಡ್ವಾನ್ಸ್ ಪೇಮೆಂಟ್ ಇಂದ ಅಡ್ವಾನ್ಸ್ ಪೇ ನೀವೇನಾದ್ರೂ ನಿಮ್ಮ ಎಂಪ್ಲಾಯೀಸ್ಗೆ ಪೇಮೆಂಟ್ ಮಾಡಿದ್ರೆ ನೀವು ಅಡ್ವಾನ್ಸ್ ಅಪ್ರೂವಲ್ ನ ಸೆಟ್ ಮಾಡ್ಕೋಬಹುದು. ಲೈಕ್ ನೀವು ಅಪ್ರೂವಲ್ ಬೇಕಾದ್ರೆ ಅಡ್ಮಿನ್ ಇಂದ ಅಪ್ರೂವಲ್ ಬೇಕಾಗುತ್ತೆ, ಅಪ್ರೂವರ್ ಇಂದ ಅಪ್ರೂವಲ್ ಬೇಕಾಗುತ್ತೆ, ಸಬ್ಮಿಟರ್ಗೆ ನೀವು ಅಡ್ವಾನ್ಸ್ ಅಪ್ರೂವಲ್ ನ ಸೆಟ್ ಮಾಡ್ಕೊಬಹುದು ಇದೇ ರೀತಿ. ಮತ್ತೆ ಅನಾಲಿಟಿಕ್ಸ್ ಇಂದ ಇದು ಮೇಜರ್ ಯೂಸ್ ಆಗುತ್ತೆ ನಿಮ್ಮ ಆರ್ಗನೈಸೇಷನ್. ಲೈಕ್ ನೀವು ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಇಟ್ ಶೋಸ್ ದ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಯುವರ್ ಆರ್ಗನೈಸೇಷನ್ ಬಿಸ್ನೆಸ್. ಲೈಕ್ ನೀವು ಎಕ್ಸ್ಪೆನ್ಸ್ ನ ನೋಡ್ಬೋದು, ಎಕ್ಸ್ಪೆನ್ಸ್ ರಿಪೋರ್ಟ್ಸ್ ನ ನೋಡ್ಬೋದು, ಟ್ಯಾಕ್ಸ್ ರಿಪೋರ್ಟ್ಸ್ ನೋಡ್ಬೋದು, ರಿಯಂಬರ್ಸ್ಮೆಂಟ್ಸ್ ರಿಪೋರ್ಟ್ಸ್ ನೋಡ್ಬೋದು, ಬಜೆಟ್ಸ್ ನೋಡ್ಬೋದು, ಕಾರ್ಪೊರೇಟ್ ಕಾರ್ಡ್ಸ್ ರಿಪೋರ್ಟ್ಸ್ ನೋಡ್ಬೋದು, ಅದೇ ರೀತಿ ಆಕ್ಟಿವಿಟೀಸ್ ರಿಪೋರ್ಟ್ಸ್ ನೋಡ್ಬೋದು. ನೀವು ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ನೀವು ಯಾವುದೇ ತರಹದ ರಿಪೋರ್ಟ್ಸ್ ನೋಡ್ಬೇಕಂದ್ರೂ ಇಲ್ಲಿಂದ ನೋಡ್ಬೋದು. ಇವಾಗ ಕಮಿಂಗ್ ಟು ದ ಪಾಯಿಂಟ್ ಆಫ್ ಅಡ್ಮಿನ್. ಇವಾಗ ನೀವು ಆಗ್ಲೇ ಹೇಳಿದ್ರೆ ಸಬ್ಮಿಟರ್ ಬರ್ತಾರೆ, ಅಪ್ರೂವರ್ ಬರ್ತಾರೆ, ಆಸ್ ವೆಲ್ ಆಸ್ ಅಡ್ಮಿನ್ ಬರ್ತಾರೆ ಅಂತ. ನೀವು ಸಬ್ಮಿಟರ್ಗೆ ಓನ್ಲಿ ಡ್ಯಾಶ್ ಬೋರ್ಡ್, ರಿಸಿಪ್ಟ್ ಇನ್ ಬಾಕ್ಸ್, ಎಕ್ಸ್ಪೆನ್ಸ್ ರಿಪೋರ್ಟ್ಸ್, ಕಾರ್ಡ್ಸ್ ಇಷ್ಟೇ ಮಾತ್ರ ಅಪ್ರೂವಲ್ ಇರುತ್ತೆ. ಅದೇ ರೀತಿ ಅಪ್ರೂವರ್ ಬಂದ್ರೆ ಅವ್ರಿಗೂ ಸೇಮ್ ಫೀಚರ್ಸ್ ಇರುತ್ತೆ. ಅವ್ರಿಗೆ ಒಂದು ಎಕ್ಸ್ಟ್ರಾ ಫೀಚರ್ ಬಂದ್ಬಿಟ್ಟು ಅಡ್ವಾನ್ಸ್ ಅಪ್ರೂವಲ್ ಬರುತ್ತೆ. ಆದ್ರೆ ಅವ್ರಿಗೆ ಲೈಕ್ ನಿಮ್ ರಿಸಿಪ್ಟ್ ಇನ್ ಬಾಕ್ಸ್ ಇಂದ ಹಿಡಿದು ಬಜೆಟ್ಸ್ ವರ್ಗೂ ಈಚ್ ಅಂಡ್ ಎವ್ರಿ ಆಕ್ಸೆಸ್ ಬರುತ್ತೆ ಅಡ್ಮಿನ್ ಸೆಕ್ಷನ್ಗೆ. ಓಕೆ, ನಾವು ಈಗ ಅಡ್ಮಿನ್ ಸೆಕ್ಷನ್ ಬಗ್ಗೆ ಮಾತಾಡೋಣ. ಅಡ್ಮಿನ್ ಸೆಕ್ಷನ್ ಅಲ್ಲಿ ನಾವು ಯೂಸರ್ಸ್ ಅನ್ನೋ ಆಪ್ಷನ್ ಇದೆ. ನೀವು ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಲೈಕ್ ಇದು ನಮ್ಮ ಯೂಸರ್ ಅಡ್ಮಿನ್ ಅಕೌಂಟ್ ಇದಾಗಿರುತ್ತೆ. ನೀವು ಸಪೋಸ್ ದಟ್ ನೀವು ಎಕ್ಸ್ಟ್ರಾ ಯೂಸರ್ಸ್ನ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಡ್ ಯೂಸರ್ ಅನ್ನೋ ಆಪ್ಷನ್ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಲೈಕ್ ಸಿಂಗಲ್ ಯೂಸರ್ ಆ್ಯಡ್ ಮಾಡಬೇಕಾ, ಲೈಕ್ ಮಲ್ಟಿಪಲ್ ಯೂಸರ್ ಆ್ಯಡ್ ಮಾಡಬೇಕಾ. ಸೊ ನೀವು ಜಸ್ಟ್ ಇದು ಏನಂದ್ರೆ ನೀವು ಅವ್ರ ಇಮೇಲ್ ಐ ಡಿ ಆ್ಯಡ್ ಮಾಡಿಬಿಟ್ಟು ನೀವು ಅವ್ರಿಗೆ ಇನ್ವಿಟೇಷನ್ನ ಕಳಿಸ್ಬೋದು. ಸಪೋಸ್ ದಟ್ ನೀವು ಇನ್ವಿಟೇಷನ್ ಕಳಿಸಿದ ತಕ್ಷಣ ಅವ್ರಿಗೆ ಇಮೇಲ್ ಐ ಡಿ ಹೋಗುತ್ತೆ, ನೀವು ಈ ಆರ್ಗನೈಸೇಷನ್ ಇಂದ ರಿಕ್ವೆಸ್ಟ್ ಬಂದಿದೆ, ನೀವು ಆರ್ಗನೈಸೇಷನ್ಗೆ ಜಾಯಿನ್ ಆಗಿ ಅಂತ. ಸಪೋಸ್ ದಟ್ ನೀವು ಏನಾದರೂ ಮಲ್ಟಿಪಲ್ ಕ್ಲಿಕ್ ಮಾಡಿದ ತಕ್ಷಣ ಇಂಪೋರ್ಟ್ ಯೂಸರ್ ಮಾಡ್ಬೋದು. ಸಪೋಸ್ ದಟ್ ನೀವು ಯೂಸರ್ಸ್ನ ಎಕ್ಸೆಲ್ ಶೀಟ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರೆ ಅದು ಇಂಪೋರ್ಟ್ ಮಾಡ್ಬೋದು. ಸಪೋಸ್ ದಟ್ ನೀವು ಎಕ್ಸ್ಪೋರ್ಟ್ ಯೂಸರ್ಸ್ ಮಾಡ್ಬೇಕಂದ್ರೂ ಮಾಡ್ಬೋದು. ಮತ್ತೆ ಕಮಿಂಗ್ ಟು ದ ರೋಲ್ಸ್ ಅಂದ್ರೆ ಒಂದು ಆರ್ಗನೈಸೇಷನ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್ ಇರುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ಡಿಫಾಲ್ಟ್ ರೋಲ್. ಸಪೋಸ್ ದಟ್ ನೀವು ಎಕ್ಸ್ಟ್ರಾ ರೋಲ್ಸ್ ಇಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ನ್ಯೂ ರೋಲ್ ಅನ್ನೋ ಆಪ್ಷನ್ ಇದೆ. ನ್ಯೂ ರೋಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಲೈಕ್ ನೀವು ರೋಲ್ ನೇಮ್ ಕೊಡ್ಬೋದು, ರೋಲ್ ಡಿಸ್ಕ್ರಿಪ್ಷನ್ ಕೊಡ್ಬೋದು, ಮತ್ತೆ ಇದು ಆಕ್ಸೆಸ್ ಮತ್ತೆ ರಿಸ್ಟ್ರಿಕ್ಷನ್. ಸಪೋಸ್ ದಟ್ ನೀವು ಎಕ್ಸ್ಪೆನ್ಸ್ ರಿಪೋರ್ಟ್ಗೆ ನೀವು ಸಬ್ಮಿಟನ್ನು ಕ್ರಿಯೇಟ್ ಮಾಡಿ ಈ ಫೀಲ್ಡ್ಸ್ ಮಾತ್ರ ಆಕ್ಸೆಸ್ ಬೇಕು, ಈ ಫೀಲ್ಡ್ಸ್ ಮಾತ್ರ ರೆಸ್ಟ್ರಿಕ್ಷನ್ ಬೇಕು ಅನ್ನೋದನ್ನ ಕೂಡ ನೀವು ರೋಲಲ್ಲಿ ಸೆಟ್ ಮಾಡ್ಬೋದು. ಇದು ಆ್ಯಡಿಂಗ್ ಯೂಸರ್ಸ್, ಸರಿನಾ? ಅದೇ ರೀತಿ ನೀವು ಕಮಿಂಗ್ ಟು ದ ಡಿಪಾರ್ಟ್ಮೆಂಟ್. ಒಂದು ಆರ್ಗನೈಸೇಷನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗೆ ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಅದೇ ರೀತಿ ಇಲ್ಲಿ ನೀವು ನ್ಯೂ ಡಿಪಾರ್ಟ್ಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಡಿಪಾರ್ಟ್ಮೆಂಟ್ ನೇಮ್ ಲೈಕ್ ಡಿಫ್ರೆಂಟ್ ಆರ್ಗನೈಸೇಷನ್ ಅಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸರ್ವಿಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, HR ಡಿಪಾರ್ಟ್ಮೆಂಟ್ ಇರುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಇದು ಈ ರೀತಿ ವರ್ಕ್ ಆಗುತ್ತೆ. ಅಂದ್ಬಿಟ್ಟು ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಝೋಹೋ ಎಕ್ಸ್ಪೆನ್ಸ್ ಪ್ರಾಡಕ್ಟ್ ಅಲ್ಲಿ ನೀವು ಏನೇನು ಕಸ್ಟಮೈಸ್ ಮಾಡಬೇಕು. ಸಪೋಸ್ ದಟ್ ನೀವು ಏನಾದ್ರು ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಮಾಡ್ಯೂಲ್
ಕಸ್ಟಮೈಸ್ ಹೋಗ್ಬೋದು. ಸಪೋಸ್ ಹೋಗ್ತಾ ಇದೀನಿ ಆರ್ಗನೈಸೇಷನ್ ಪ್ರೊಫೈಲ್. ನೀವು ಆರ್ಗನೈಸೇಷನ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸಮ್ ಆಫ್ ದ ಇನ್ಫಾರ್ಮೇಶನ್. ಲೈಕ್ ನೀವು ಏನಾದ್ರು ಆರ್ಗನೈಸೇಷನ್ ಲೋಗೋ ಇದೆ, ಲೋಗೋ ಸೆಟ್ ಮಾಡ್ಕೋಬಹುದು. ಆರ್ಗನೈಸೇಷನ್ ನೇಮ್ ಎಲ್ಲ ಇವು ಸಮ್ ಆಫ್ ದ ಫೀಲ್ಡ್ಸ್ ನೀವು ನೋಡ್ಕೊಬಹುದು. ಡಿಫಾಲ್ಟ್ ನಿಮ್ಗೆ ಯಾವ್ಯಾವ ಫೀಲ್ಡ್ಸ್ ಬೇಕೋ ಅವೆಲ್ಲ ಫಿಲ್ ಮಾಡ್ಕೋಬಹುದು. ಮತ್ತೆ ರೀಜನಲ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನಿಮ್ಮ ಕರೆನ್ಸಿ ಸೆಟ್ ಮಾಡಿ, ಫಿಸಿಕಲ್ ಇಯರ್ ಸೆಟ್ ಮಾಡಿ, ಟೈಮ್ ಝೋನ್, ಡೇಟ್ ಫಾರ್ಮ್ಯಾಟ್ ಏನಿದ್ರು ಡೇಟ್ ಫಾರ್ಮ್ಯಾಟ್ ಸೆಟ್ ಮಾಡಿ ಸೇವ್ ಕೊಡಿ. ನೀವು ಸೇವ್ ಕೊಟ್ಟಿದ ತಕ್ಷಣ ಆರ್ಗನೈಸೇಷನ್ ಪ್ರೊಫೈಲ್ ನೀವು ಏನೇನು ಫಿಲ್ ಮಾಡಿದ್ರು ಅದು ಸೇವ್ ಆಗುತ್ತೆ. ಲೈಕ್ ಅದೇ ರೀತಿ ಬ್ರ್ಯಾಂಡಿಂಗ್ಗೆ ಬನ್ನಿ. ನೀವು ಬ್ರ್ಯಾಂಡಿಂಗ್ಗೆ ಬಂದರೆ ನೀವು ಸಪೋಸ್ ದಟ್ ನಾನು ಆಗಲೇ ಹೇಳಿದೆ ಬ್ರ್ಯಾಂಡಿಂಗ್ ಹೇಗೆ ವರ್ಕ್ ಆಗುತ್ತೆ. ನಿಮ್ಮ ಆರ್ಗನೈಸೇಷನ್ ಲೋಗೋದೇ ಲೋಗೋ ಆ್ಯಡ್ ಮಾಡಿ ಅಂಡ್ ಮತ್ತೆ ನೀವು ಥೀಮ್ಸ್ನ ಸೆಟ್ ಮಾಡ್ಕೊಬೋದು. ಯಾವ ರೀತಿ ನೀವು ಸೆಟ್ ಮಾಡ್ಕೊಂಬಂದ್ರೆ ಇದು ಕಲರ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸಮ್ ಆಫ್ ದ ಕಲರ್ಸ್. ಲೈಕ್ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಥೀಮ್ನ ಸೆಟ್ಟಿಂಗ್ ಮಾಡ್ಕೋಬೋದು. ಕಾರ್ಪೊರೇಟ್ ಕಾರ್ಡ್ಸ್ ನಾನು ರೀಸೆಂಟ್ಲಿ ಆಗಿ ಹೇಳಿದೆ, ಯಾವುದಾದ್ರು ಕಾರ್ಪೊರೇಟ್ ಕಾರ್ಡ್ಸ್ ಇಂಟಿಗ್ರೇಷನ್ ಇಲ್ಲಿ ಮಾಡ್ಕೊಂಡಿದ್ರೆ ಅಲ್ಲಿ ಇಲ್ಲಾಂದ್ರೆ ಆ್ಯಡ್ ಮಾಡ್ಕೊಂಡಿದ್ರೆ ನೀವು ಅದು ಎಂಟೈರ್ ಡೀಟೇಲ್ಸ್ ಇಲ್ಲಿ ನೋಡ್ಬೋದು. ಸಪೋಸ್ ದಟ್ ನೀವು ಏನಾದರೂ ಅದರಲ್ಲಿ ಚೇಂಜಸ್ ಮಾಡಬೇಕಾದ್ರೆ ಇಲ್ಲಿಂದ ಚೇಂಜಸ್ ಮಾಡ್ಬೋದು. ಇವಾಗ ನಾವು ಕಮಿಂಗ್ ಟು ದ ಎಕ್ಸ್ಪೆನ್ಸ್. ನೀವು ಏನು ಕಸ್ಟಮೈಸೇಷನ್ ಬೇಕಾ, ಇಲ್ಲಾಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ಯು ಕ್ಯಾನ್ ಕಸ್ಟಮೈಸ್. ಲೈಕ್ ಆಟೋಮೆಟಿಕ್ ಕರೆನ್ಸಿ ಕನ್ವರ್ಷನ್ ಮಾಡ್ಬೋದು. ಮತ್ತೆ ನೀವು ಏನಾದರೂ ಡಿಫ್ರೆಂಟ್ ಇದು ಮಾಡಬೇಕಂದ್ರೆ ಎಲ್ಲಾನು ಸೆಟ್ ಮಾಡ್ಬೋದು. ಸಪೋಸ್ ದಟ್ ಇನ್ ಎಕ್ಸ್ಪೆನ್ಸ್ ಪಾರ್ಟಲ್ಲಿ ನೀವೇನಾದರೂ ಎಕ್ಸ್ಟ್ರಾ ಫೀಲ್ಡ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನ್ಯೂ ಫೀಲ್ಡ್ ಅನ್ನೋ ಆಪ್ಷನ್ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಲೇಬಲ್ ನೇಮ್ ಕೊಡ್ಬೋದು, ಡಾಟಾ ಟೈಪ್ ಕೊಡ್ಬೋದು, ಮತ್ತೆ ಶೋಯಿನಲ್ಲಿ PDF ಇದೆ. ಲೈಕ್ ಸಪೋಸ್ ದಟ್ ನೀವು ಕ್ರಿಯೇಟ್ ಮಾಡಿರೋ ಫೀಲ್ಡ್ PDF ಅಲ್ಲಿ ತೋರಿಸ್ಬೇಕಾ ಇಲ್ಲ ಅಂದ್ರೆ ಬೇಡವಾ ಅನ್ನೋದನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಎಕ್ಸ್ಪೆನ್ಸ್ ಹೆಂಗ್ ವರ್ಕ್ ಆಗುತ್ತೆ, ರಿಪೋರ್ಟ್ಸ್ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ. ಅದೇ ರೀತಿ ನೀವು ಅಡ್ವಾನ್ಸ್ ಪೇಮೆಂಟ್ಸ್ ಅಲ್ಲಿ ಏನಾದರೂ ಕಸ್ಟಮೈಸೇಷನ್ ಮಾಡಬೇಕಂದ್ರೆ ಸಪೋಸ್ ದಟ್ ನೀವು ಅಪ್ರೂವಲ್ ಟೈಪ್ಸ್ನ ಸೆಲೆಕ್ಟ್ ಮಾಡ್ಬೋದು. ಸಚ್ ದಟ್ ಯು ಕ್ಯಾನ್ ಸಿ ಸಚ್ ದಟ್ ಯು ಸಮ್ ಆಫ್ ದ ಫೀಲ್ಡ್ಸ್. ಲೈಕ್ ಅಡ್ವಾನ್ಸ್ ಪೇಮೆಂಟ್ ಕ್ರಿಯೇಟ್ ಮಾಡುವಾಗ ಯು ಸಮ್ ಆಫ್ ದ ಫೀಲ್ಡ್ಸ್ ನೀವು ನೋಡಿದ್ರಿ. ಅದೇ ರೀತಿ ನೀವು ಎಕ್ಸ್ಟ್ರಾ ಫೀಲ್ಡ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ನ್ಯೂ ಫೀಲ್ಡ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್. ಅದೇ ರೀತಿ ನಾವು ಝೋಹೋ ಎಕ್ಸ್ಪೆನ್ಸ್ ಅಲ್ಲಿ ಹೇಗೆ ಹೇಳಿದೆ ಅದೇ ರೀತಿ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಸರಿನಾ? ಅದೇ ರೀತಿ ನಾವು ಇವಾಗ ಲಿಸ್ಟ್ ಕ್ಯಾಟಗರೀಸ್ ಬಂದರೆ ಕ್ಯಾಟಗರೀಸ್ ಅನ್ನೋದು ಮುಖ್ಯವಾದ ರೋಲ್ ಪ್ಲೇ ಮಾಡ್ತೀನಿ ಎಕ್ಸ್ಪೆನ್ಸ್ ರಿಪೋರ್ಟಿಂಗ್ ಅಲ್ಲಿ. ಸಪೋಸ್ ದಟ್ ಇಲ್ಲಿ ನೀವು ಕಾಡ್ಬೋದು, ಆಕ್ಟಿವ್ ನೋಡ್ಬೋದು, ಇನ್ಆಕ್ಟಿವ್ ಕ್ಯಾಟಗರೀಸ್ ಕೂಡ ನೋಡ್ಬೋದು. ಸಪೋಸ್ ದಟ್ ಇಲ್ಲಿ ಸಮ್ ಆಫ್ ದ ಕ್ಯಾಟಗರೀಸ್ನ ನೀವು ನೋಡ್ಬೋದು. ಲೈಕ್ ಆಟೋಮೊಬೈಲ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಫ್ಯೂಯಲ್ ಎಕ್ಸ್ಪೆನ್ಸ್ ಆಗಿರ್ಬೋದು, IT ಆಗಿರ್ಬೋದು, ಲಾಡ್ಜಿಂಗ್ ಆಗಿರ್ಬೋದು, ಮೀಲ್ ಅಂಡ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಸಪೋಸ್ ದಟ್ ನೀವು ಎಕ್ಸ್ಟ್ರಾ ನ್ಯೂ ಕ್ಯಾಟಗರಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ನ್ಯೂ ಕ್ಯಾಟಗರಿ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಯಾಟಗರಿ ನೇಮ್ ಸೆಟ್ ಮಾಡ್ಬೋದು. ಸಪೋಸ್ ದಟ್ ಅದಕ್ಕೆ ಏನಾದರೂ ಪಿಕ್ಚರ್ ಇದ್ರೆ ಪಿಕ್ಚರ್ನ ಕೂಡ ಆ್ಯಡ್ ಮಾಡ್ಬೋದು, ಅಕೌಂಟ್ ಕೋಡ್ ಕೊಡ್ಬೋದು. ಈ ರೀತಿ ನೀವು ಕ್ಯಾಟಗರೀಸ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲೊಂದು 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಂಪೋರ್ಟ್ ಕ್ಯಾಟಗರೀಸ್ ಕೂಡ ಮಾಡ್ಬೋದು, ಎಕ್ಸ್ಪೋರ್ಟ್ ಕ್ಯಾಟಗರೀಸ್ ಕೂಡ ಮಾಡ್ಬೋದು. ಅದೇ ರೀತಿ ಇವಾಗ ನಾವು ಬಂದ್ಬಿಟ್ಟು ಪೇಡ್ ಥ್ರೂ ಇಸ್ ನಥಿಂಗ್ ಬಟ್ ಸಪೋಸ್ ದಟ್ ನೀವು ಯಾವ ರೀತಿ ಪೇ ಮಾಡ್ತಾ ಇದ್ದೀರಾ, ಲೈಕ್ ಅಡ್ವಾನ್ಸ್ ಪೇಮೆಂಟ್ ಆಗಿರ್ಬೋದು, ಲೈಕ್ ದೀಸ್ ಆರ್ ಸಮ್ ಆಫ್ ದ ಪೇಮೆಂಟ್ ಥ್ರೂ ಲಿಸ್ಟ್ ನೀವು ನೋಡ್ಬೋದು. ಅದೇ ರೀತಿ ನೀವು ಎಕ್ಸ್ಟ್ರಾ ಏನಾದರೂ ಮಾಡ್ಬೇಕಂದ್ರೆ ನ್ಯೂ ಆಗಿ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ನಾವು ಕಸ್ಟಮರ್ಸ್ ಅಂದರೆ ನಾನು ರೀಸೆಂಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಲೈಕ್ ಇಫ್ ನೀವು ಏನಾದರೂ ಪ್ರಾಜೆಕ್ಟ್ಸನ್ನು ಡೀಲ್ ಮಾಡ್ತಾ ಇದೆ ಅದಕ್ಕೆ ಆದಂಥ ಕಸ್ಟಮರ್ಸ್ ಇರ್ತಾರೆ. ಆ ಕಸ್ಟಮರ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನ್ಯೂ ಕಸ್ಟಮರ್ ಅನ್ನೋ ಆಪ್ಷನ್ ಇದೆ. ಆ ನ್ಯೂ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಂಟೈರ್ ಡೀಟೇಲ್ಸ್ ಆಫ್ ದ ಕಸ್ಟಮರ್ಸ್ನ ವ್ಯೂನ ನೋಡ್ಬೋದು. ಅದೇ ರೀತಿ ಪ್ರಾಜೆಕ್ಟ್ಸ್, ಸಪೋಸ್ ದಟ್ ಇಫ್ ಒಂದು ಆರ್ಗನೈಸೇಷನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಜೊತೆ ಡೀಲ್ ಮಾಡ್ತಾ ಇರುತ್ತೆ, ಅದೇ ರೀತಿ ನೀವು ನ್ಯೂ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ನ್ಯೂ ಪ್ರಾಜೆಕ್ಟ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಇಲ್ಲಿಂದ. ಅದೇ ರೀತಿ ಮರ್ಚೆಂಟ್ಸ್ನ ಆ್ಯಡ್ ಮಾಡ್ಬೋದು, ಟ್ಯಾಕ್ಸ್ ಆ್ಯಡ್ ಮಾಡ್ಬೋದು, ಕರೆನ್ಸೀಸ್ ಮೇಲೆ ಕ್ಲಿಕ್ ಮಾಡೋದಾಗಿದೆ. ಇಲ್ಲಿ ನೀವು ನೋಡ್ಬೋದು ಡಿಫಾಲ್ಟ್ ಕರೆನ್ಸೀಸ್, ಇದು ಸಮ್ ಆಫ್ ದ ಡಿಫಾಲ್ಟ್ ಕರೆನ್ಸೀಸ್ ಝೋಹೋ ಎಕ್ಸ್ಪೆನ್ಸ್ ಅಲ್ಲಿ ಪ್ರೆಸೆಂಟ್ ಆಗಿದೆ. ಅದೇ ರೀತಿ ನೀವು ನ್ಯೂ ಕರೆನ್ಸೀಸ್ ಆ್ಯಡ್ ಮಾಡಬೇಕಂದ್ರೆ ನ್ಯೂ ಕರೆನ್ಸೀಸ್ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿ ಸಮ್ ಆಫ್ ದ ಟ್ಯಾಕ್ಸಸ್ ನಾವು ಕ್ರಿಯೇಟ್ ಮಾಡಿರೋದು. ಸಪೋಸ್ ದಟ್ ನೀವು ಏನಾದರೂ ಎಕ್ಸ್ಟ್ರಾ ಟ್ಯಾಕ್ಸ್ ಕ್ರಿಯೇಟ್ ಮಾಡ್ಬೋದು, ಇಲ್ಲಿ ನೀವು ಟ್ಯಾಕ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಮತ್ತು ಏನಾದರೂ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೋದು, ಇಮೇಲ್ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೋದು, ಮತ್ತು SMS ನೋಟಿಫಿಕೇಶನ್ಸ್ನ ಸೆಟ್ ಮಾಡ್ಬೋದು. ಸೊ SMS ನೋಟಿಫಿಕೇಶನ್ಸ್ ಅಂದರೆ ಸಪೋಸ್ ದಟ್ ಇವಾಗ ನೀವು ಒಂದು ಸೇಲ್ಸ್ ಟೀಮ್ ಇಟ್ಟಿರ್ತೀರಾ, 500 ಮೇಲೆ ಕ್ರಾಸ್ ಮಾಡಬಾರ್ದು ಅಂತ. ಅವು ಕ್ರಾಸ್ ಮಾಡಿದ ತಕ್ಷಣ ನೀವು ವರ್ಕ್ ಫ್ಲೋ ಮುಖಾಂತರ ಸೆಟ್ ಮಾಡಿ ನೀವು SMS ನೋಟಿಫಿಕೇಶನ್ಸ್ ಕೂಡ ಕಳಿಸ್ಬೋದು ಅವ್ರಿಗೆ. ಮತ್ತೆ ಆಟೋಮೇಷನ್ ಸೆಕ್ಷನ್ಗೆ ಬಂದರೆ ನೀವು ಏನಾದರೂ ವರ್ಕ್ ಫ್ಲೋ ಸೆಟಪ್ ಮಾಡಬೇಕಂದ್ರೆ ಇದರಲ್ಲಿ ಆಟೋಮೇಷನ್ ಮಾಡ್ಬೋದು, ವರ್ಕ್ ಫ್ಲೋ ರೂಲ್ಸ್ನ ಸೆಟಪ್ ಆರ್ಗನೈಸೇಷನ್ ಅಲರ್ಟ್ ಮಾಡ್ಬೋದು, ಫೀಲ್ಡ್ ಅಪ್ಡೇಟ್ಸ್ ಮಾಡ್ಬೋದು, ಮತ್ತೆ ವೆಬ್ ಬುಕ್ಸ್ ಕೂಡ ಮಾಡ್ಬೋದು. ಇಲ್ಲಿ ಬ್ಯಾಕಪ್ ಅನ್ನೋ ಆಪ್ಷನ್ ಇದೆ. ನೀವು ಝೋಹೋ ಎಕ್ಸ್ಪೆನ್ಸ್ ಏನೇನು ಮ್ಯಾನೇಜ್ ಮಾಡಿದ್ರ ಎಂಟೈರ್ ಆರ್ಗನೈಸೇಷನ್ ಡೀಟೇಲ್ಸ್ನ ನೀವು ಬ್ಯಾಕಪ್ ಮಾಡ್ಕೊಬೋದು ಇದರಿಂದ. ಮತ್ತೆ ಇವಾಗ ಇಂಟಿಗ್ರೇಷನ್ಸ್ನ ನೋಡ್ಬೋದು. ಇಂಟಿಗ್ರೇಷನ್ಸ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ಈ ಝೋಹೋ ಎಕ್ಸ್ಪೆನ್ಸ್ ಯಾವ್ಯಾವ್ದ್ರ ಜೊತೆಗೆ ಇಂಟಿಗ್ರೇಟ್ ಆಗುತ್ತೆ. ಲೈಕ್ ನೀವು ಅಕೌಂಟ್ಸ್ ಅಂಡ್ ERP, ದೀಸ್ ಆರ್ ಸಮ್ ಆಫ್ ದ ಅಪ್ಲಿಕೇಶನ್ಸ್ ದಟ್ ಕ್ಯಾನ್ ಬಿ ಇಂಟಿಗ್ರೇಟೆಡ್. ಲೈಕ್ ಝೋಹೋ ಬುಕ್ಸ್ ಇಂಟಿಗ್ರೇಟ್ ಮಾಡ್ಕೋಬೋದು, ಕ್ವಿಕ್ ಬುಕ್ಸ್ ನೋಡ್ಬೋದು, ಕ್ವಿಕ್ ಬುಕ್ಸ್ ಡೆಸ್ಕ್ಟಾಪ್ ನೋಡ್ಬೋದು, ಝೆರೋ ನೋಡ್ಬೋದು, ಮೈಕ್ರೋಸಾಫ್ಟ್ ಡೈನಾಮಿಕ್ಸ್ ಜೊತೆ ಇಂಟಿಗ್ರೇಟ್ ಮಾಡ್ಬೋದು, ಒರಾಕಲ್ ಜೊತೆ ಇಂಟಿಗ್ರೇಟ್ ಮಾಡ್ಕೋಬೋದು, SAP ಜೊತೆ ಇಂಟಿಗ್ರೇಟ್ ಮಾಡ್ಕೋಬೋದು. ಮತ್ತು CRM ಸಾಫ್ಟ್ವೇರ್ ಅಂದರೆ ಝೋಹೋ CRM, ಇದು ಒನ್ ಆಫ್ ದ ಫ್ಯೂಚರ್ ಆಫ್ ದ ಝೋಹೋ. ನೀವು ಝೋಹೋ CRMನ ಝೋಹೋ ಎಕ್ಸ್ಪೆನ್ಸ್ ಜೊತೆ ಕೂಡ ಇಂಟಿಗ್ರೇಟ್ ಮಾಡ್ಕೋಬೋದು.
ಮಾಡ್ಬೋದು. ಅದೇ ರೀತಿ ಝುಹೋ ಪೀಪಲ್ ಜೊತೆ ಇಂಟಿಗ್ರೇಟ್ ಮಾಡ್ಕೊಂಡು ಮತ್ತೆ ಕಮ್ಮಿಂಗ್ ಟು ಆನ್ಲೈನ್ ರಿಯಂಬರ್ಸ್ಮೆಂಟ್ ಅಂದ್ರೆ ನೀವು ICICI ಬ್ಯಾಂಕ್ ಜೊತೆ ಇಂಟಿಗ್ರೇಟ್ ಮಾಡ್ಕೊಬೋದು. ನೀವು ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ನೀವು ಪೇಮೆಂಟ್ ರಿಯಂಬರ್ಸ್ಮೆಂಟ್ ಮಾಡ್ಬೋದು. ಝುಹೋ ಎಕ್ಸ್ಪ್ರೆಸ್ ಮುಖಾಂತರ ನೀವು ಸಬ್ಮಿಟರ್ಸ್ಗೆ ರಿಯಂಬರ್ಸ್ಮೆಂಟ್ ಮಾಡ್ಬೋದು. ಅದೇ ರೀತಿ ನೀವು ಅದರ್ ಆಪ್ಸ್ ನೋಡ್ಬೇಕಾದ್ರೆ ಝುಹೋ ಪ್ರಾಜೆಕ್ಟ್ಸ್ ಜೊತೆ ಯಾವ್ಯಾವ್ದ್ರ ಜೊತೆ ನೀವು ಇಲ್ಲಿ ನೋಡ್ಬೋದು. ಮತ್ತೆ ಕಮ್ಮಿಂಗ್ ಟು ದ ಪಾಲಿಸೀಸ್ ಅಂದ್ರೆ ನೀವು ನೋಡ್ಬೋದು ಡಿಫ್ರೆಂಟ್ ಆರ್ಗನೈಸೇಷನ್ಗೆ ಡಿಫ್ರೆಂಟ್ ಪಾಲಿಸೀಸ್ ಇರುತ್ತೆ. ಸಪೋಸ್ ದಟ್ ಮಾರ್ಕೆಟಿಂಗ್ ಟೀಮ್ಗೆ ಡಿಫ್ರೆಂಟ್ ಪಾಲಿಸೀಸ್ ಇರುತ್ತೆ, ಸೇಲ್ಸ್ ಟೀಮ್ಗೆ ಡಿಫ್ರೆಂಟ್ ಪಾಲಿಸೀಸ್ ಇರುತ್ತೆ, HR ಟೀಮ್ಗೆ ಡಿಫ್ರೆಂಟ್ ಪಾಲಿಸೀಸ್ ಇರುತ್ತೆ, ಈಚ್ ಅಂಡ್ ಎವ್ರಿ ಟೀಮ್ಗೂ ಡಿಫ್ರೆಂಟ್ ಪಾಲಿಸೀಸ್ ಇರುತ್ತೆ. ಆ ಪಾಲಿಸೀಸ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು ಲೈಕ್ ಆಡಿಂಗ್ ನ್ಯೂ ಪಾಲಿಸಿ. ಅದೇ ರೀತಿ ಬಜೆಟ್ಸ್ನ ನೋಡ್ಬೋದು. ಬಜೆಟ್ಸ್ ಇಸ್ ನಥಿಂಗ್ ಬಟ್ ಇಫ್ ಯು ಕ್ಲಿಕ್ ಆನ್ ಕ್ರಿಯೇಟ್ ಬಜೆಟ್, ನೀವು ಸಪೋಸ್ ದಟ್ ಒಂದು ಬಜೆಟ್ನ ಕ್ರಿಯೇಟ್ ಮಾಡ್ಕೊಬೋದು. ಸಪೋಸ್ ದಟ್ ಯು ಕ್ಯಾನ್ ಗಿವ್ ದ ನೇಮ್ ಇಟ್ ಇಸ್ ಜಸ್ಟ್ ಲೆಫ್ಟ್ ಯು. ಇದು ನೀವು ಯಾವ್ದಾದ್ರು ರಿಪೋರ್ಟ್ ಕೊಡ್ರಿ, ಮತ್ತೆ ಈ ಮಂತಲ್ಲಿ ಎಷ್ಟು ಬಜೆಟ್ ನೀವು ಈ ಎಕ್ಸ್ಪೆನ್ಸಸ್ ಮೇಲೆ ಎಷ್ಟು ಬಜೆಟ್ಸ್ನ ಆ್ಯಡ್ ಮಾಡಿದ್ದೀರಾ ಅದು ಈಚ್ ಅಂಡ್ ಎವ್ರಿ ಮಂತ್ ಹೇಗೆ ವೇರಿ ಆಗುತ್ತೆ. ಲೈಕ್ ಏಪ್ರಿಲ್ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಮೇಯಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಜೂನಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊ. ಮತ್ತೆ ಇನ್ನೊಂದು ಫ್ಯೂಚರ್ ಎಕ್ಸ್ಪೆನ್ಸಸ್ ಇಲ್ಲಿ ಏನು ಬಿಟ್ಟಿಯಪ್ಪ ಅಂದ್ರೆ ನೀವು ಎಕ್ಸ್ಪೆನ್ಸಸ್ ಅಲ್ಲಿ ಸಪೋಸ್ ದಟ್ ನ್ಯೂ ಎಕ್ಸ್ಪೆನ್ಸ್ ಕ್ರಿಯೇಟ್ ಮಾಡುವಾಗ ಇಲ್ಲಿ ನೀವು ಇನ್ನೂ ಒಂದು 2 ಆಪ್ಷನ್ ನೋಡ್ಬೋದು. ಲೈಕ್ ಆಡ್ ಮೈಲೇಜ್ ಅಂತ. ಲೈಕ್ ಮೈಲೇಜ್ ಎಕ್ಸ್ಪೆನ್ಸಸ್ ಕೂಡ ನೀವು ರೆಕಾರ್ಡ್ ಮಾಡ್ಕೊಬಹುದು ಝುಹೋ ಎಕ್ಸ್ಪೆನ್ಸ್ ಅನ್ನೋ ಪ್ರಾಡಕ್ಟ್ ಅಲ್ಲಿ. ಲೈಕ್ ನೀವು ಎಕ್ಸ್ಪೆನ್ಸ್ ಡೇಟ್ ಎಂಟರ್ ಕ್ಯಾಟಗರಿ ಮಾಡಿ, ವೆಹಿಕಲ್ ಇರ್ಬೋದು, ಬೈಕ್ ಇರ್ಬೋದು, ಜಸ್ಟ್ ಲೆಫ್ಟ್ ಯು ಲೈಕ್ ಟ್ರಾವೆಲ್ ಏರ್ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ, ಅದು ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಮೈಲೇಜ್ ಯೂಸಿಂಗ್ ಲೈಕ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆದ್ರೂ ಇರ್ಬೋದು, ಇಲ್ಲಾಂದ್ರೆ ಓಡೋಮೀಟರ್ ರೀಡಿಂಗ್ ಆದ್ರೂ ಇಕ್ಕೋಬಹುದು. ಇದು ನೀವು ಸೆಟ್ ಮಾಡ್ಕೊಬೋದು. ಲೈಕ್ ಡಿಸ್ಟೆನ್ಸ್ ಎಂಟರ್ ಮಾಡಿದ ತಕ್ಷಣ ಅಮೌಂಟ್ ಎಂಟರ್ ಮಾಡಿ, ಮತ್ತೆ ಇದು ಈ ರೀತಿ ಸಮ್ ಆಫ್ ದ ಫೀಲ್ಡ್ಸ್ ಲೈಕ್ ನೀವು ಫಿಲ್ ಮಾಡಿಬಿಟ್ಟು ಸೇವ್ ಮಾಡ್ಬೋದು. ಅದೇ ರೀತಿ ಬಲ್ಕ್ ಆ್ಯಡ್ ಎಕ್ಸ್ಪೆನ್ಸಸ್. ಸಪೋಸ್ ದಟ್ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಜೊತೆ ಡೀಲ್ ಮಾಡ್ತಾ ಇರ್ತೀರಾ, ನೀವು ಬಲ್ಕ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಬೇಕಂದ್ರೆ ನೀವು ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಎಕ್ಸ್ಪೆನ್ಸಸ್ ಕೂಡ ಇಲ್ಲೇ ಆ್ಯಡ್ ಮಾಡ್ಕೊಬೋದು. ಸಪೋಸ್ ದಟ್ ನೀವು ಇದ್ರ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಡ್ ಮೋರ್ ಎಕ್ಸ್ಪೆನ್ಸಸ್ ಅಂತಿದೆ, ಇದ್ರ ಜೊತೆ ಕೂಡ ನೀವು ಆ್ಯಡ್ ಮೋರ್ ಎಕ್ಸ್ಪೆನ್ಸಸ್ನ ಇದು ಮಾಡ್ಬೋದು. ಓಕೆನಾ? ಇದು ಝುಹೋ ಎಕ್ಸ್ಪೆನ್ಸ್ ಪ್ರಾಡಕ್ಟ್ ಬಗ್ಗೆ. ಇದು ಝುಹೋ ಎಕ್ಸ್ಪೆನ್ಸ್ ಈ ರೀತಿ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ನಾನು ಹೇಳಿದ ಮುಖಾಂತರ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಇದೆ, ನೀವು ಅದ್ರ ಕ್ವಶನ್ಸ್ನ ಡ್ರಾಪ್ ಮಾಡಿ ನಾವು ಅದೇ ಮುಖಾಂತರ ಆನ್ಸರ್ಸ್ನ ಕೊಡ್ತೀನಿ ಇದ್ರ ಬಗ್ಗೆ. ಓಕೆ, ಇದೇ ರೀತಿ. ಓಕೆ, ನಮ್ಗೊಂದು ಕ್ವಶನ್ ಬಂತು. ಕ್ವಶನ್ ಏನಂದ್ರೆ ವಾಟ್ ಕೈಂಡ್ ಆಫ್ ರಿಸಿಪ್ಟ್ಸ್ ಕೆನ್ ಬಿ ಅಪ್ಲೋಡೆಡ್ ಅಂದ್ರೆ ಝುಹೋ ರಿಸಿಪ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು, XLS ಫೈಲ್ಸ್ ಅಪ್ಲೋಡ್ ಮಾಡ್ಬೋದು, XLSX ಫೈಲ್ಸ್ ಅಪ್ಲೋಡ್ ಮಾಡ್ಬೋದು, ಮತ್ತೆ ಅದೇ ತರ ರಿಸಿಪ್ಟ್ಸ್ ಏನಾದರೂ ಇದೆ ರಿಸಿಪ್ಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಓಕೆ 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 ಇವ್ರು ಮತ್ತೆ ರಿಪೀಟ್ ಮಾಡಿದ್ರೆ ಇವ್ರು ಬಂದ್ಬಿಟ್ಟು ಅನುಭವ್ ಅಂತ. ಇವ್ರಿಗೆ ಕ್ವಶನ್ ಬಂದ್ಬಿಟ್ಟು ಎಷ್ಟು ರಿಸಿಪ್ಟ್ಸ್ನ ಅಪ್ಲೋಡ್ ಮಾಡ್ಬೋದು ಅಟ್ ಎ ಟೈಮಲ್ಲಿ. ನೀವು ಮೋರ್ ದೆನ್ 5 to 6 ನಿಯರ್ಲಿ 10 ರಿಸಿಪ್ಟ್ಸ್ ಅಟ್ ಎ ಟೈಮ್. ಇಟ್ ಇಸ್ 10 ಅನ್ನೋದು ಮ್ಯಾಕ್ಸಿಮಮ್. 10 ರಿಸಿಪ್ಟ್ಸ್ನ ಅಟ್ ಎ ಟೈಮ್ ನೀವು ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ನೀವು ಎಕ್ಸ್ಪೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಮತ್ತೆ ಮುಖ್ಯ ಇನ್ನೊಂದು ಕ್ವಶನ್ ಏನು ಬಂತು ಅಂದರೆ ಹೌ ಟು ಮ್ಯಾನೇಜ್ ಮಲ್ಟಿಪಲ್ ಆರ್ಗನೈಸೇಷನ್ಸ್ ಇನ್ ಝುಹೋ ಎಕ್ಸ್ಪೆನ್ಸ್. ಹೌದು, ಇನ್ನು ಝುಹೋ ಎಕ್ಸ್ಪೆನ್ಸ್ ಅಲ್ಲಿ ನಿಮ್ಗೆ ಲೈಕ್ ನೀವು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಮೈ ಆರ್ಗನೈಸೇಷನ್ ಅನ್ನೋದು ಇದಿದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಲೈಕ್ ನೀವು ಮಲ್ಟಿಪಲ್ ಆರ್ಗನೈಸೇಷನ್ ಏನಾದರೂ ರನ್ ಮಾಡ್ತಾ ಇದ್ರೆ ನೀವು ಮಲ್ಟಿಪಲ್ ಆರ್ಗನೈಸೇಷನ್ ಕೂಡ ಮ್ಯಾನೇಜ್ ಮಾಡ್ಕೋಬೋದು. ಓಕೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿರೋದಕ್ಕಿಂತ ಎಲ್ಲರಿಗೂ ಕಡೆಯಿಂದ ಧನ್ಯವಾದ. ನೀವು ಏನಾದ್ರು ಸಪೋಸ್ ದಟ್ ನೀವು ಝುಹೋ ಎಕ್ಸ್ಪೆನ್ಸ್ ಬಗ್ಗೆ ಏನಾದರೂ ತಿಳ್ಕೊಬೇಕಾದ್ರೆ, ನಮ್ಮ ಕಂಪನಿ ಟಾರ್ಗೆಟ್ ಇಂಟಿಗ್ರೇಷನ್ ಬಗ್ಗೆ ಏನಾದರೂ ತಿಳ್ಕೊಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು. ಲೈಕ್ ನೀವು ನೋಡ್ಕೋಬಹುದು. ಲೈಕ್ ನೀವು ನೋಡಿ ಏನಾದರೂ ನಿಮ್ಮ ಕ್ವಶನ್ಸ್ ಇದೆ ಲೈಕ್ www.targetintegration.com ವೆಬ್ಸೈಟ್ನ ವಿಸಿಟ್ ಮಾಡಿ. ಅದೇ ರೀತಿ ನಿಮಗೆ ಏನಾದರೂ ನಮ್ಮ ಕಡೆಯಿಂದ ಸಪೋರ್ಟ್ ಇಲ್ಲಾಂದ್ರೆ ಕಸ್ಟಮೈಸೇಷನ್ ಆಗಿರಲಿ, ಇಂಟಿಗ್ರೇಷನ್ ಆಗಿರಲಿ, ಯಾವುದೇ ಟೈಪ್ ಆಫ್ ಕಸ್ಟಮೈಸೇಷನ್ ಸಪೋರ್ಟ್ ಬೇಕಾದರೆ ನೀವು ಈ ವೆಬ್ಸೈಟ್ ಮುಖಾಂತರ ಲಾಗಿನ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನ ಬಿಟ್ಟು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ನೀವು ಕ್ವಶನ್ಸ್ನ ಡ್ರಾಪ್ ಮಾಡಿ ನಾವು ನಿಮ್ಗೆ ಜೊತೆ ಕಾಂಟ್ಯಾಕ್ಟಿಗೆ ಬರ್ತೀವಿ. ವಂದನೆಗಳು.